ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ಎಲ್ಲರ ಗುರುಗಳು ಆಗಿರತಕ್ಕಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮನಗಳು. ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ನಮ್ಗೆಲ್ಲರಿಗೂ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಫೌಂಡೇಶನ್ನ ಸಂಸ್ಥಾಪಕರು ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಲಕ್ಷ್ಮೀ ರಂಗನಾಥ್ ಸರ್ ಅವರಿಗೆ ಸಹ ನಮನಗಳು. ಹಾಗೇನೆ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಈ ದಿನ 21 ಫೆಬ್ರವರಿ 2026 ಶನಿವಾರ ದಿನ. ನಮ್ಮ ಮಹತಾರ್ ಸಂಸ್ಥೆಯ ವತಿಯಿಂದ ನಡೀತಾ ಇರತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 4ನೇ ಬ್ಯಾಚಿನ ಇವತ್ತು 40ನೆಯ ದಿನ ಆಗಿದೆ. ಸಾಮಾನ್ಯವಾಗಿ ನಾವು ಪ್ರತಿದಿನ ಒಂದು ಆಧ್ಯಾತ್ಮಿಕ ಅಥವಾ ಒಂದು ಸ್ವಾಧ್ಯಾಯವನ್ನ ಕೇಳಿ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ವಿ. 39 ದಿನಗಳು ನಾವು ಇದನ್ನ ಪಡ್ಕೊಂಡ್ವಿ. ತದನಂತರ ನಾವು ಧ್ಯಾನಸ್ಥರಾಗ್ತಾ ಇದ್ವಿ. ಈ ದಿನ ಶನಿವಾರ ಆಗಿದ್ದು ಎಂದಿನಂತೆ ವಿಶೇಷ ಕಾರ್ಯಕ್ರಮದ ದಿನ. ವೇದಿಕೆಯಲ್ಲಿ ಕೇವಲ ಧ್ಯಾನ ಹಾಗೂ ಸ್ವಾಧ್ಯಾಯ ಜ್ಞಾನ ಹಂಚಿಕೆ ಮಾತ್ರ ಅಲ್ಲ, ಎಲ್ಲರಲ್ಲೂ ಇರತಕ್ಕಂತಹ ಕಲೆಯ ಒಂದು ಪ್ರದರ್ಶನಕ್ಕೆ ಸಹ ಅವಕಾಶವನ್ನ ಮಾಡಿಕೊಟ್ಟಿರತಕ್ಕಂಥದ್ದು ವಿಶೇಷತೆ. ಎಲ್ಲರೂ ಸಹ ತಮ್ಮಲ್ಲಿರುವ ಕಲೆಯನ್ನ ಪ್ರದರ್ಶನ ಮಾಡಬೇಕಾದ್ರೆ ಯಾವುದಾದ್ರೊಂದು ಬೇಕು, ಯಾವುದಾದ್ರೊಂದು ಸಂಸ್ಥೆ ಬೇಕು ಅಥವಾ ಒಂದು ಅವಕಾಶ ಬೇಕು. ಆದ್ರೆ ಇಲ್ಲಿ ಆನ್ಲೈನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಇದರ ಒಂದು ಪ್ರದರ್ಶನವನ್ನ ಅಥವಾ ನಮ್ಮಲ್ಲಿರುವ ಕಲೆಯನ್ನ ಎಲ್ರಿಗೂ ಹಂಚಿಕೊಳ್ಳತಕ್ಕಂಥ ಒಂದು ಸದಾವಕಾಶವನ್ನ ಮಾಡಿಕೊಡಲಾಗಿದೆ. ಜೊತೆಗೆ ಈ 41 ದಿನಗಳು, ಇವತ್ತು 40ನೇ ದಿನ, ನಾಳೆ ಭಾನುವಾರ ಆದ ಕಾರಣ ನಾವು ಈ ಮಂಡಲದ ಕಾರ್ಯಕ್ರಮವನ್ನ ಇವತ್ತು ಸಮಾರೋಪ ಮಾಡತಕ್ಕಂತಹ ದಿನ. ಈಗಾಗಲೇ 4 ಬ್ಯಾಚ್ನಲ್ಲಿ 40 ದಿನಗಳ ಮಂಡಲ ಕಾರ್ಯಕ್ರಮ ನಡೆಯಿತು. ಇದರ ಒಂದು ಅಭಿಪ್ರಾಯವನ್ನ ಎಲ್ಲರೂ ಸಹ ವ್ಯಕ್ತಪಡಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ವಿಶೇಷವಾಗಿ 3 ಮಂಡಲಗಳಲ್ಲಿ ನಾವು ಸ್ವಾಧ್ಯಾಯವನ್ನ, ಜ್ಞಾನ ಹಂಚಿಕೆಯನ್ನು ಪಡ್ಕೊಂಡ್ವಿ. ಆದ್ರೆ 4ನೆಯ ಒಂದು ಬ್ಯಾಚ್ ಏನಿದೆ, ಇದರಲ್ಲಿ ನಾವು ನಮ್ಮ ಹಿರಿಯ ಮಾಸ್ಟರ್ಸ್, ಹೆಚ್ಚಿನ ಅನುಭವವನ್ನ ಪಡೆದಿರತಕ್ಕಂತಹ ಮಾಸ್ಟರ್ಸ್ ಅವರು ಯಾಕೆ ಈ ಧ್ಯಾನ ಅಥವಾ ಈ ಆಧ್ಯಾತ್ಮಿಕಕ್ಕೆ ಹೇಗೆ ಬಂದ್ರು ಅಂತ ಹೇಳತಕ್ಕಂಥ ಒಂದು ಅನುಭವವನ್ನ ಹಂಚಿಕೊಳ್ಳತಕ್ಕಂಥದ್ದು. ಯಾಕಂತಂದ್ರೆ ಇದರಲ್ಲಿ ನಾವೀಗ ನೋಡಿದ್ವಿ, ಇಷ್ಟು ಜನ ಬಂದ್ರು, ಮಾತಾಡಿದ್ರು, ಬೇರೆ ಬೇರೆ ತರದ ಅನುಭವವನ್ನ ನಾವು ಪಡ್ಕೊಂಡ್ವಿ. ನಮ್ಮಲ್ಲಿ ಇಷ್ಟಪಟ್ಟವ್ರು ಇರ್ಬೋದು, ಇಷ್ಟಪಡದೇ ಇರೋರು ಇರ್ಬೋದು, ಇದರಿಂದ ಲಾಭ ಬಂದವರು ಇರಬಹುದು. ಸೊ ಇದೆಲ್ಲ ಒಂದು ನಮಗೆ ಅನುಭವನೇ ಆದ ಕಾರಣ ಈ ಆಧ್ಯಾತ್ಮಿಕ ಜೀವನ ಪಯಣ ಅಂತ ಹೇಳತಕ್ಕಂಥದ್ದು ಹೇಗಿತ್ತು, ಹೇಗಾಯ್ತು, ಇದನ್ನ ಮುಂದುವರಿಸೋಣವ ಅಂತ ಹೇಳತಕ್ಕಂಥ ಒಂದು ಅಭಿಪ್ರಾಯ. ಆದ್ರೆ ಮುಂದಿನ ಮಂಡಲದಲ್ಲಿ ನಾವು ಕೇವಲ ಆಧ್ಯಾತ್ಮಿಕ ಜೀವನ ಪಯಣವನ್ನ ಮಾಡ್ತಾ ಇಲ್ಲ. ನಾವು ಈ ಹಿಂದೆ ಇದ್ದಂತೆ ಸ್ವಾಧ್ಯಾಯ ಜೊತೆಗೆ ಕೆಲವರು ಅದ್ಭುತ ಹಿರಿಯ ಮಾಸ್ಟರ್ಸ್ ಒಂದು ವೇಳೆ ಈ ಮಂಡಲದಲ್ಲಿ ಮಿಸ್ ಆಗಿದಂತಹ ಪಕ್ಷದಲ್ಲಿ ನಾವು ಅವರ ಆಧ್ಯಾತ್ಮಿಕ ಜೀವನ ಪಯಣವನ್ನು ಸಹ ಇಲ್ಲಿ ಮುಂದೆ ನಾವು ಪಡ್ಕೊಳ್ಬಹುದು. ಈ ದಿನ ಪ್ರಾರಂಭದಲ್ಲಿ ಯಾರಾದ್ರೂ ದೇವರ ನಾಮವನ್ನ ಹೇಳಿ ಪ್ರಾರಂಭ ಮಾಡೋದಾದ್ರೆ ಬಹಳ ಬಹಳ ಸಂತೋಷ. ಯಾಕಂತಂದ್ರೆ ಈ ವೇದಿಕೆಯಲ್ಲಿ ಅದ್ಭುತವಾಗಿ ಹಾಡು ಹೇಳತಕ್ಕಂಥವ್ರು ಎಲ್ಲ ವಿವಿಧ ಕಲಾವಲ್ಲಭರು ಇರ್ತಾರೆ ಅಂತ ಹೇಳತಕ್ಕಂಥದ್ದು ನಾವು ಈಗಾಗಲೇ ಕಂಡುಕೊಂಡಿದ್ದೇವೆ. ಆದ ಕಾರಣ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಒಂದು ದೇವರ ನಾಮವನ್ನ ಹೇಳಿ ಅದನಂತರ ಅಭಿಪ್ರಾಯ ಆದ್ರೂ ಆಗ್ಬೋದು, ಅಥವಾ ತಮ್ಮ ಕಲೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಸಹ ಆಗಬಹುದು. ಎಲ್ಲದಕ್ಕೂ ಸಹ ಇಲ್ಲಿ ಸ್ವಾಗತ. ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡಲಾಗುತ್ತೆ. ಸೊ ದಯಮಾಡಿ ಪಟ್ 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 ಹ್ಯಾಂಡ್ ರೈಸ್ ಮಾಡಿದ್ರೆ ಒಳ್ಳೇದು. ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ?
ಸ್ಟಾರ್ಟಿಂಗ್ ಹಂಗೆ ಮತ್ತೆ ಮತ್ತೆ ಮಾಡ್ತಾರೆ. ಹೌದು, ಇಲ್ಲ, ಆಮೇಲೆ ಗಾನವಿ ಗಾನವಿ. ಮಾಡಿದ್ದಾರೆ. ಓಕೆ, ವೆರಿ ಗುಡ್. ಗಾನವಿಗೆ ಅನ್ಮಿಟ್ ಕೊಡಿ. ಗಾನವಿ ಮೇಡಮ್ ಅವರು ಫಸ್ಟ್ ಟೈಮ್ ನೋಡ್ತಾ ಇರೋದಂತ ನನ್ಗೆ ಅನ್ನಿಸ್ತದೆ, ನನಗೆ ಗೊತ್ತಿಲ್ಲ. ಇಲ್ಲ, ಇದಾರೆ. ಇದಾರಾ? ಓಕೆ. ಮಾತಾಡಿ ಮ್ಯಾಮ್, ಹಾಡಿ ಮ್ಯಾಮ್. ಗಾನವಿ ಮ್ಯಾಮ್, ಪ್ರಾರಂಭ ಮಾಡಿ. ಹಾ, ವೆರಿ ನೈಸ್. ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿಮನೆತ್ತಿ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ. ಅಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿಮನೆತ್ತಿ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ. ಕೂಗಿ ಕೂಗಿ ಕರೆದೇವಲ್ಲೋ ಕುಣಿಯುತ್ತ ಬಾರಯ್ಯ, ಕೂಗಿ ಕೂಗಿ ಕರೆದೇವಲ್ಲೋ ಕುಣಿಯುತ್ತ ಬಾರಯ್ಯ. ನಮ್ಮ ಕೂಗಿನ ದನಿಗೆ ನವಿಲಿ ನಂಗೆ ನಲಿದು ಬಾರಯ್ಯ, ನಮ್ಮ ಕೂಗಿನ ದನಿಗೆ ನವಿಲಿ ನಂಗೆ ನಲಿದು ಬಾರಯ್ಯ. ಅಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿಮನೆತ್ತಿ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ. ಉತ್ರಾಜಮ್ಮನ ಪುತ್ರ ನೀನು ಉತ್ತಮ ಲಿಂಗಯ್ಯ, ಉತ್ರಾಜಮ್ಮನ ಪುತ್ರ ನೀನು ಉತ್ತಮ ಲಿಂಗಯ್ಯ. ಆ ಲಿಂಗಕ್ಕೆಲ್ಲ ನೀನು ಆದಿ ಲಿಂಗಯ್ಯ, ಆ ಲಿಂಗಕ್ಕೆಲ್ಲ ನೀನು ಆದಿ ಲಿಂಗಯ್ಯ. ಅಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿಮನೆತ್ತಿ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ, ನಿಮನೆತ್ತಿ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ, ನಿಮನೆತ್ತಿ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ. ಥ್ಯಾಂಕ್ ಯು ವೆರಿ ಮಚ್. ಯಾವ ಕ್ಲಾಸ್ ಮಗಳೇ? ಫಿಫ್ತ್ ಸ್ಟ್ಯಾಂಡರ್ಡ್. ದಿನ ಗಾನವಿಯಲ್ಲಿ ನೀವು ಅಟೆಂಡ್ ಆಗ್ತೀರಾ? ಅಲ್ಲ ನಿಮ್ಮ ಮಮ್ಮಿ ಇದಾರಾ, ನಿಮ್ಮ ಪಪ್ಪ ಇದಾರಾ? ಯಾರು ಧ್ಯಾನಕ್ಕೆ? ಅಮ್ಮ. ಏನ್ ಹೆಸರು ಅಮ್ಮಂದು? ಹೇಮಾ. ಹೇಮಾ ಮೇಡಮ್. ಹೇಮಣ್ಣ ಹೆಸರೆಲ್ಲ ಅಟೆಂಡ್ ಆಗ್ತೀನಿ, ಅವರು ಕ್ಲಾಸ್ ಅಟೆಂಡ್ ಮಾಡ್ತಾರಲ್ಲ, ಅವ್ರ ಹೆಸರು ಒಳ್ಳೇದಾಯ್ತು. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು ಮ್ಯಾಮ್, ಅವಕಾಶ ಕೊಡಿ. ನಾಗರತ್ನ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಾನು ಒಂದು ಹಾಡು ಹೇಳ್ತೀನಿ. ಹಾ, ಹೇಳಿ. ಜೋರ್ ಮಾತಾಡಿ, ಕೇಳಿಸ್ತಿಲ್ಲ. ಅಕ್ಕಿಯ ಹೆಗಲೇರಿ. ಕೇಳ್ತದೆ ಮೇಡಮ್ ಈಗ? ಹಾ, ಕೇಳ್ತಾ ಇದ್ದೀನಿ. ಹೇಳಿ ಮೇಡಮ್. ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ, ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಸತ್ರಾಜಿತ ನಾಮಗಳೆತ್ತಿದ, ಸತ್ರಾಜಿತ ನಾಮಗಳೆತ್ತಿದ, ಉನ್ನತ ನರಕದೊಳು ತಾಕಾದಿದ, ಉನ್ನತ ನರಕದೊಳು ಕಾದಿದ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ನ ಮನಸೋತೆ ನಾನವಗೆ. ಮತ್ತೆ ಕೆಡಹಿದ ಅವನಂಗವ, ಮತ್ತೆ ಕೆಡಹಿದ ಅವನಂಗವ, ಸತಿಗಿತ್ತ ತಾಲಿಂಗನವ, ಸತಿಗಿತ್ತನು ತಾಲಿಂಗನವ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. 16,000 ನಾರಿಯರ, 16,000 ನಾರಿಯರ ಸೆರೆಮುದದಿಂದ ಬಿಡಿಸಿದ ಮನೋಹರ, ಸೆರೆಮುದದಿಂದ ಬಿಡಿಸಿದ ಮನೋಹರ. ಅತಿಥಿಯ ಕುಂಡಲ ಕಳಿಸಿದ, ಅತಿಥಿಯ ಕುಂಡಲ ಕಳಿಸಿದ, ಹರಿವಿಧಿಸುರ ನೃಪರ ಸಲುಹಿದ, ವಿಧಿಸೂರ ನೃಪರ ಸಲುಹಿದ. ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ನರಕ ಚತುರ್ದಶಿ ಪರ್ವದಿನ ಹರ್ಷದಿ ಪ್ರಕಟವಾದನು ದೇವ, ನರಕ ಚತುರ್ದಶಿ ಪರ್ವದಿನ ಹರ್ಷದಿ ಪ್ರಕಟವಾದನು ದೇವ. ಶರಣಾಗತ ಜನವತ್ಸಲ ರಂಗ ಪರಮ ಭಾಗವತರ ಪರಿಪಾಲಕ, ಶರಣಾಗತ ರಾಜನ ವತ್ಸಲ ರಂಗ ಪರಮ ಭಾಗವತರ ಪರಿಪಾಲಕ. ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ನ ಮನಸೋತೆ ನಾನವಗೆ.
ಪೊಗಳಿ ಕೃಷ್ಣಯ್ಯನ ಮಹಿಮೇಯ, ಪೊಗಳಿ ಕೃಷ್ಣಯ್ಯನ ಮಹಿಮೇಯ, ಮುಕ್ತಿನಗರದ ಅರಸನ ಕೀರ್ತಿಯ, ಮುಕ್ತಿನಗರದ ಅರಸನ ಕೀರ್ತಿಯ. ಜಗದೀಶ ಪ್ರಸನ್ನ ವೆಂಕಟೇಶನು, ಜಗದೀಶ ಪ್ರಸನ್ನ ವೆಂಕಟೇಶನು, ಭಕ್ತರ ಹರ್ಷ ಭಕ್ತರ ಹರಿ ಶತಕೋಟಿ ಪ್ರಕಾಶನು, ಶತಕೋಟಿ ಪ್ರಕಾಶನು. ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನವಗೆ, ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನವಗೆ. ಹರಿಸಿಂಹ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಬಹಳ ಚೆನ್ನಾಗಿ ಚೆನ್ನಾಗಿ ಕೃಷ್ಣನ ಹಾಡು ಬಹಳ ಚೆನ್ನಾಗಾಯ್ತು. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ ಮೇಡಮ್. ವೇದಾವತಿ ಮ್ಯಾಮ್. ಅನ್ಮ್ಯೂಟ್ ಆಗ್ತಾ ಇಲ್ವಾ? ಇಲ್ಲ, ಕೊಟ್ಟಿದ್ದೀನಿ, ಆಗಿದೆ. ವೇದಾವತಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಈಗ ಬಂತು. ನಮಸ್ತೆ ಮೇಡಮ್. ನಮಸ್ತೆ. ನಾನೊಂದು ಚಿಕ್ಕ ಕತೆ ಹೇಳ್ತೀನಿ. ಕತೆನಾ? ಓಕೆ. ಒಂದು ಸ್ವಾರಸ್ಯವಾದ ಕತೆ. ಸರ್ವಂ ಶ್ರೀಕೃಷ್ಣಾರ್ಪಣಂ. ಮುಲ್ಲೈಕೊಡು ಎಂದು ತಮಿಳುನಾಡಿನ ಒಂದು ಪುಟ್ಟ ಗ್ರಾಮ. ಅಲ್ಲಿ ಶ್ರೀಕೃಷ್ಣನ ಒಂದು ಸುಂದರ ದೇವಾಲಯ. ಅರ್ಚಕರು ಅವರಿಗೆ ಸಹಾಯಕನಾಗಿದ್ದ ತುಳಸಿ ಎಂಬ ಯುವಕನು ದಿನವೂ ಬೆಳಿಗ್ಗೆ 4 ಗಂಟೆಗೆ ಎದ್ದು ಶುಚಿಯಾಗಿ ದೇವಸ್ಥಾನಕ್ಕೆ ಬರ್ತಿದ್ರು. ದೇವಾಲಯದ ಪಕ್ಕದಲ್ಲೇ ಒಂದು ಹೂದೋಟ. ತೋಟದಿಂದ ಹೂಗಳನ್ನು ತಂದು ದೇವರಿಗೆ ಮಾಲೆಯಾಗಿ ಕಟ್ಟಿಕೊಡುವ ಕೆಲಸ ತುಳಸಿಯದು. ಅವನು ಪರಮ ಕೃಷ್ಣ ಭಕ್ತ, ಸದಾ ಕೃಷ್ಣ ಧ್ಯಾನ ನಿರತ. ತೋಟದಲ್ಲಿ ಹೂಗಳನ್ನು ಕೀಳುವಾಗಲೂ ಅವನಿಗೆ ಕೃಷ್ಣನದೇ ನೆನಪು. ಕೃಷ್ಣಾರ್ಪಣಂ ಎಂದು ಮನದಲ್ಲಿ ಹೇಳಿಕೊಂಡೇ ಹೂಗಳನ್ನು ಕಿತ್ತು ಪೋಣಿಸಿ ಹಾರ ಮಾಡುವನು. 10-15 ಮಾಲೆಗಳನ್ನು ಸಿದ್ಧಪಡಿಸಿದ ಮೇಲೆ ಕೃಷ್ಣನಿಗೆ ಅವನು ತಾನೇ ಮುಡಿಸಿದಂತೆ ಭಾವಿಸಿಕೊಂಡು ಅದೇ ನೆನಪಿನಲ್ಲೇ ಅರ್ಚಕರ ಬಳಿಗೆ ಅದನ್ನು ತಲುಪಿಸಿ ಬಿಡುವನು. ಇತ್ತ ಅರ್ಚಕನು ಅವನಿತ್ತ ಮಾಲೆಗಳನ್ನು ಕೃಷ್ಣನ ಮಂಗಳಮೂರ್ತಿಗೆ ಮುಡಿಸಿ ಅಲಂಕಾರ ಮಾಡಲು ಹೋದರೆ ಅದಾಗಲೇ ದೇವರು ಒಂದು ಹೊಸ ಮಾಲೆಯನ್ನು ಧರಿಸಿ ಹುರುಪಿನೊಂದಿಗೆ ಇವರನ್ನು ಎದುರುಗೊಳ್ಳಲು ಸಿದ್ಧನಾಗಿರುತ್ತಿದ್ದ. ಹಳೆಯ ನಿರ್ಮಾಲ್ಯವನ್ನು ತೆಗೆದು ಹೊಸ ಮಾಲೆಯನ್ನು ದೇವರಿಗೆ ಹಾಕಿ ಅಲಂಕಾರ ಮಾಡಬೇಕಿದ್ದ ಅರ್ಚರಿಗೆ ಒಂದು ಕಡೆ ನಿರಾಸೆ, ಇನ್ನೊಂದೆಡೆ ಅಚ್ಚರಿ. ಇದು ಹೇಗೆ ಸಾಧ್ಯ ಎಂದು ಯೋಚಿಸಿದ ಅವರು ಇದು ತುಳಸಿಯದೇ ಕುಚೇಷ್ಟೆ ಎಂದು ಸಂದೇಹಿಸಿ ಅವನು ತಾನೇ ಕೈಯಿಂದ ದೇವರಿಗೆ ಹೂ ಮುಡಿಸಿದನಲ್ಲ ಎಂದು ಖೇದಪಟ್ಟರು. ತಕ್ಷಣವೇ ಅವನನ್ನು ಕರೆದು, ತುಳಸಿ, ಇದು ಬಹಳ ಅಧಿಕ ಪ್ರಸಂಗ, ನೀನು ಮಾಲೆಯನ್ನು ಹೆಣೆದು ಕೊಡಬೇಕೇ ವಿನ ನೀನೇ ದೇವರಿಗೆ ಮುಡಿಸಬಾರದು ಎಂದರು. ಅವನು, ಸ್ವಾಮಿ, ನಾನು ಖಂಡಿತ ದೇವರಿಗೆ ಮುಡಿಸಿಲ್ಲ. ಕಟ್ಟಿದ 15 ಮಾಲೆಗಳನ್ನು ನಿಮ್ಮ ಬಳಿಯೇ ಇಟ್ಟಿದ್ದೇನೆ. ನಾಳೆಯಿಂದ ನೀನು ಮಾಲೆ ಕಟ್ಟಬೇಡ, ಇನ್ಮೇಲೆ ಹಂಡೆಗಳಿಗೆ ನೀರು ತುಂಬ ಕೆಲಸ ಮಾಡು ಸಾಕು ಅಂತ ಕಟ್ಟಪ್ಪಣೆ ಮಾಡಿದ್ರು ಅರ್ಚಕರು. ಇದು ಭಗವಂತನ ಹೊಸ ಆಜ್ಞೆ ಎಂದು ಭಾವಿಸಿದ ತುಳಸಿ ಮರುದಿನದಿಂದ ನೀರು ತುಂಬಲಾರಂಭಿಸಿದ. ನೀರೆತ್ತುವಾಗ್ಲೂ ಹಂಡೆಗಳಿಗೆ ತುಂಬುವಾಗ್ಲೂ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಎಂದೇ ನೆನೆಯುತ್ತಿದ್ದ. ಅವನ ಮನವೂ ತುಂಬುತ್ತಿತ್ತು. ಅರ್ಚಕರು ಎಂದಿನಂತೆ ಗರ್ಭಗುಡಿಗೆ ಪ್ರವೇಶಿಸಿ ಕೃಷ್ಣನಿಗೆ ಅಭಿಷೇಕ ಮಾಡಲು ಹೋಗ್ತಾರೆ. ಅರೆ, ಆಗ ತಾನೇ ಶುದ್ಧ ಜಲದಿಂದ ಮಿಂದಂತೆ ಕೃಷ್ಣ ಶುಭ್ರನಾಗಿ ಮಿಂಚುತ್ತಿದ್ದ. ಗರ್ಭಗುಡಿಯಲ್ಲೆಲ್ಲಾ ನೀರು, ಮೈಯಿಂದ ನೀರು ತೊಟ್ಟಿಕ್ಕುತ್ತಿದ್ದ ಕೃಷ್ಣ ಅರ್ಚಕರನ್ನು ಕಂಡು ಮುಸಿನಗುತ್ತಿದ್ದ. ಮತ್ತೆ ಅರ್ಚಕರಿಗೆ ಕಡುಕೋಪ. ತುಳಸಿನ ಕರೆದು, ಏನೋ ದೇವರಿಗೆ ಅಭಿಷೇಕ ಮಾಡಷ್ಟು ಧೈರ್ಯ ಬಂತೆ ನಿನ್ಗೆ, ನಿನ್ನಿಂದ ನನಗೆ ಉಪಕಾರಕ್ಕೆ ಬದಲಾಗಿ ತೊಂದರೆ ಹೆಚ್ಚಾಯ್ತು ಎಂದೆಲ್ಲ ಬೈಯಲಾರಂಭಿಸಿದ್ರು. ತುಳಸಿಗೋ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಲಾರಂಭಿಸಿತು. ಸ್ವಾಮಿ, ನಾನು ಹಂಡೆಗಳಲ್ಲಿ ನೀರು ತುಂಬಿದೆ ಅಷ್ಟೇ. ಅಯ್ಯೋ, ಕೃಷ್ಣನ್ಗೆ ಅಭಿಷೇಕ ಮಾಡುವುದು ಹೇಗೆಂದೇ ನನಗೆ ತಿಳಿಯದು ಎಂದ. ಸರಿ, ಮಾರನೇ ದಿನವೇ ಅರ್ಚಕರು ಅವನನ್ನು ದೇವರಿಗೆ ನೈವೇದ್ಯ
ತಯಾರಿಸುವ ಪಾಕಶಾಲೆಗೆ ವರ್ಗಾಯಿಸಿದ್ರು. ಅಡಿಗೆ ಭಟ್ರಿಗೆ ಅವನು ಸಹಾಯಕನಾದ. ಇಲ್ಲಿಯೂ ತರಕಾರಿ ಹೆಚ್ಚುವಾಗ್ಲೂ ಇತರ ಕೆಲಸ ಮಾಡುವಾಗ್ಲೂ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಎನ್ನುತ್ತಲೇ ತನ್ನ ಕೈಕರ್ಯವನ್ನು ಕೃಷ್ಣನಿಗೆ ಸಮರ್ಪಿಸುತ್ತಿದ್ದ. ಅರ್ಚಕರು ಈ ಬಾರಿ ಬಹಳ ಜಾಗರೂಕರಾಗಿ ಗರ್ಭಗೃಹದ ಬಾಗಿಲಿಗೆ ಬೀಗ ಜಡಿದು ಕೀಲಿ ಕೈಯನ್ನು ತನ್ನೊಡೆಗೆ ತೆಗೆದುಕೊಂಡು ಹೋಗಿಬಿಟ್ರು. ಮರುದಿನ ಯಥಾ ಪ್ರಕಾರ ಬೀಗ ತೆರೆದವರು ಕೃಷ್ಣನನ್ನು ನೋಡುತ್ತಾ ಬೆಪ್ಪಾಗಿ ನಿಂತರು. ಕೃಷ್ಣನ ಬಾಯಲ್ಲಿ ಘಮಘಮಿಸುವ ಸಕ್ಕರೆ ಪೊಂಗಲ್ ಇಣುಕುತ್ತಿತ್ತು. ಅತ್ತ ಅಡಿಗೆ ಮನೆಯಲ್ಲಿ ಸಕ್ಕರೆ ಪೊಂಗಲ್ ಆಗುತ್ತಾನೇ ಸಿದ್ಧವಾಗುತ್ತಿತ್ತು. ಅಷ್ಟರಲ್ಲೇ ಅದು ಇಲ್ಲಿಗೆ ಹೇಗ್ ಬಂತು? ನಾನ್ ಬೀಗ ಹಾಕಿತಾನೆ ಮನೆಗೆ ಹೋಗಿದ್ದು. ಇಲ್ಲಿಯೋ ಬೆಕ್ಕೋ ಯಾವುದಾದ್ರೂ ಒಂದು ವೇಳೆ ತಂದಿರಬಹುದೇನೋ ಎಂದೆಲ್ಲ ಅರ್ಚಕರಿಗೆ ಯೋಚನೆ. ಈ ತುಳಸಿಯೊಬ್ಬ, ಅವನಿಗೆ ಯಾವ ಕೆಲಸ ಕೊಟ್ರು ಅದು ಹೇಗೋ ನನಗಿಂತ ಮುಂಚೆ ಕೃಷ್ಣನ್ಗೆ ಸೇರು ಬಿಡುವುದಲ್ಲ. ಅವನೇನು ಮಂತ್ರವಾದಿಯೋ ಎಂದು ಗಾಬರಿಗೊಂಡರು. ಸರಿ ಅಂದು ಅವನನ್ನೇನೂ ಬೈಯದೆ, ತುಳಸಿ, ನಾಳೆಯಿಂದ ನೀನು ದೇವಸ್ಥಾನದ ಹೊರಗೆ ಕುಳಿತು ಭಕ್ತಾದಿಗಳ ಚಪ್ಪಲಿ ಕಾಯುವ ಕೆಲಸ ಮಾಡು. ನೀನು ಅದಕ್ಕೆ ಲಾಯಕ್ಕು ಎಂದರು. ಅವರ ಮನಸ್ಸಿನಲ್ಲಿ ಒಂದು ಯೋಚನೆ. ಹೂವು, ನೀರು, ಪ್ರಸಾದ ಎಲ್ಲವೂ ಉತ್ತಮ ದ್ರವ್ಯಗಳು. ಅದು ಹೇಗೋ ದೇವರ ಬಳಿ ಬಂದು ಸೇರಿಬಿಟ್ಟು. ಈಗ ಇವರ ಚಪ್ಪಲಿ ಕಾಯೋದು. ಚಪ್ಪಲಿ ತಾನೇ, ನೋಡೋಣ ಅಂದ. ಇದು ಭಗವಂತನ ಆಜ್ಞೆ ಎಂದು ತಲೆಬಾಗಿದ ತುಳಸಿ ಅಂದಿನಿಂದ ಮುಖ್ಯ ದ್ವಾರದ ಬಳಿ ನಿಂತು ಭಕ್ತರ ರಕ್ಷೆಗಳನ್ನು ಕಾಯತೊಡಗಿದ. ಬಾಯಲ್ಲಿ ಮಾತ್ರ ಅದೇ ಮಂತ್ರ, ಕೃಷ್ಣಾರ್ಪಣ ಕೃಷ್ಣಾರ್ಪಣಂ. ಅರ್ಚಕರು ಎಂದಿನಂತೆ ಬೀಗ ಹಾಕಿ ಹೊರಟರು. ಮರುದಿನ ಬೆಳಿಗ್ಗೆ ಗರ್ಭಗೃಹದ ಬಾಗಿಲನ್ನು ತೆರೆದ ಅರ್ಚಕರು ಕಂಡ ದೃಶ್ಯ ದಂಗಾಗಿ ನಡುಗಿಬಿಟ್ರು. ಕೃಷ್ಣನ ಪಾದದ ಬಳಿ ಒಂದು ಜೊತೆ ಪಾದರಕ್ಷೆ, ಅದು ಪಾದಕಮಲದಲ್ಲಿ ಪಾದುಕೆ ಇರಬೇಕಾದ ಪೀಠದಲ್ಲಿ ಸಾಧಾರಣವಾದ ಚರ್ಮದ ಚಪ್ಪಲಿ. ಹೇ ಕೃಷ್ಣ, ಅಪಚಾರವಾಯಿತಲ್ಲ, ಇದು ಇಲ್ಲಿಗೆ ಹೇಗೆ ಬಂತು? ಎಂಥವನಿಗೂ ಗರ್ಭಗುಡಿಯ ಬೀಗ ಮುರಿದು ಹೀಗೆ ಸಾಧಾರಣ ಚಪ್ಪಲಿಯನ್ನು ದೇವರ ಪಾದದ ಬಳಿ ಇಡಲಿ ಹೇಗೆ ಮನಸ್ಸು ಬಂದೀತು ಎಂದೆಲ್ಲ ಹಲವಿದರು. ಭಯದಿಂದ ಗಾಬರಿಯಿಂದ ಬೆವತ್ತು ನೀರಾದ್ರು. ಆಗ ಎಲ್ಲಿಂದಲೋ ಒಂದು ವಾಣಿ ಕೇಳಿಸಿತು. ಅರ್ಚಕರೇ, ಹೆದರಬೇಡಿ, ನಾನಿದ್ದೇನೆ. ಆ ನನ್ನ ಭಕ್ತ ತುಳಸಿಗೆ ನೀವು ಏನು ಕೆಲಸ ಕೊಟ್ಟರು ಅವನು ಕೃಷ್ಣಾರ್ಪಣಂ ಕೃಷ್ಣಾರ್ಪಣಂ ಎಂದು ನನಗೆ ಕಾಣಿಕೆ ಸಲ್ಲಿಸಿ ಬಿಡ್ತಾನೆ. ಹೀಗೆ ಅವನು ಅರ್ಪಿಸುವ ಎಲ್ಲವನ್ನು ನಾನು ಮನಸಾರೆ ಸ್ವೀಕರಿಸುತ್ತೇನೆ. ಮನಸ್ಸೆಲ್ಲೋ ಬೇರೆಡೆ ಇದ್ದು ಮಾಡುವ ಪೂಜೆಗಿಂತ ಎಲ್ಲವೂ ಕೃಷ್ಣನಿಗೆ ಅರ್ಪಣೆ ಎನ್ನುವವನ ಪ್ರೀತಿಯನ್ನೇ ನಾನು ಸ್ವೀಕರಿಸುತ್ತೇನೆ. ತುಳಸಿ ಒಬ್ಬ ಯೋಗಿ, ಅವನ ಭಕ್ತಿ ನನಗೆ ಬಹಳ ಪ್ರಿಯ. ಕೃಷ್ಣ ಪರಮಾತ್ಮನ ಆ ವಾಣಿಯನ್ನು ಕೇಳಿ ಅರ್ಚಕರು ದೇವಾಲಯದ ಹೊರಗೂಡಿದರು. ತುಳಸಿಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು. ನಿನ್ನ ಮನಸ್ಸನ್ನು ಸದಾ ನನ್ನಲ್ಲಿ ನೆಟ್ಟು ಆಸೆ ಅಹಂಕಾರಗಳನ್ನು ಬಿಟ್ಟು ಎಲ್ಲಾ ಕೆಲಸಗಳನ್ನ ನನಗೋಸ್ಕರವೇ ಮಾಡು. ಭಕ್ತರೇ, ನಾವು ಅಂಗಡಿಗಳಲ್ಲಿ ಹಣ್ಣು ಕೊಂಡು ಅಲ್ಲೇ ಕಚ್ಚಿ ತಿಂದು ಬಿಡುತ್ತೇವೆ. ಹೆಂಗಸರು ಹೂವಿನ ಅಂಗಡಿಗಳಲ್ಲಿ ಹೂವನ್ನು ಕೊಂಡು ತಕ್ಷಣವೇ ಮುರಿದು ಬಿಡುತ್ತಾರೆ. ಈ ಹಣ್ಣನ್ನಾಗಲಿ ಹೂವನ್ನಾಗಲಿ ದೇವರಿಗೆ ಅರ್ಪಿಸಲು ಮಂದಿರಕ್ಕೆ ಹೋಗಬೇಕೆಂದಿಲ್ಲ. ಕೊಂಡ ಕ್ಷಣದಲ್ಲೇ ಮನದಲ್ಲಿ ಭಗವಂತನನ್ನು ನೆನೆದು, ಇದು ನಿನ್ನ ದಯೆಯಿಂದ ನನಗೆ ದೊರಕಿತು, ನಾನು ನಿನಗೆ ಕೃತಜ್ಞ, ಇದು ನಿನಗೆ ಸೇರಿದ್ದು, ಕೃಷ್ಣಾರ್ಪಣಂ ಎಂದೊಮ್ಮೆ ನೆನೆದರೆ ಸಾಕು, ಅದು ಅವನಿಗೆ ಖಂಡಿತ ಹೋಗಿ ಸೇರುತ್ತದೆ. ಏನನ್ನೂ ಕೇಳದ ಕುಚೇಲನಿಗೆ ಎಲ್ಲವನ್ನೂ ಕೊಟ್ಟವನು ಆ ಕೃಷ್ಣನಲ್ಲವೇ? ನಮಗೆ ಬೇಕಾದ್ದನ್ನೆಲ್ಲ ಅವನೇ ಕೊಡುತ್ತಾನೆ ಎಂಬ ನಂಬಿಕೆಯೊಂದಿಗೆ ಇಂದಿನಿಂದ ಅವನನ್ನೇ ಧ್ಯಾನಿಸುವ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. Okay. ಧನ್ಯವಾದಗಳು. ಅದ್ಭುತವಾದದ್ದು, ಬಹಳ ಚೆನ್ನಾಗಿತ್ತು. ಬಹುಶಃ ಒಂದು ಪಾಠನೂ ಕಲ್ತಂಗಾಯ್ತು. ಎಲ್ಲರೂ ಯಾವುದು ಅಪೇಕ್ಷೆ ಇಲ್ಲದ ಹಾಗೆ ಚೆನ್ನಾಗಿ ಒಳ್ಳೆಯ ಮನಸ್ಸಿನಿಂದ ಧ್ಯಾನವನ್ನ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಾನ್ ಆಡ್ಬಿಡ್ಲಾ ಮ್ಯಾಮ್? ಅನುರಾಧ ಮೇಡಮ್. ನಮಃ ಪಾರ್ವತಿ ಪತಯೇ ಹರ ಹರ, ನಮಃ ಪಾರ್ವತಿ ಪತಯೇ ಹರ ಹರ, ಹರ ಹರ ಶಂಕರ ಮಹಾದೇವ,
ಹರ ಹರ ಶಂಕರ ಮಹಾದೇವಾ ನಮಃ ಪಾರ್ವತಿ ಪತಯೇ ಹರ ಹರ ನಮಃ ಪಾರ್ವತಿ ಪತಯೇ ಹರ 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 ಶಂಕರ ಮಹಾದೇವಾ ಹರ 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 ಮಹಾದೇವಾ ಹರ 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 ಮಹಾದೇವಾ ಶಿವ 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 ಸದಾ ಶಿವ 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 ಸದಾ ಶಿವ ಮಹಾದೇವಾ ಸದಾ ಶಿವ ಸದಾ ಶಿವ ಮಹಾದೇವಾ ಹರ 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 ಮಹಾದೇವಾ ಶಿವ 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 ಸದಾ ಶಿವ ಮಹಾದೇವಾ ಸದಾ ಶಿವ ಸದಾ ಶಿವ ಮಹಾದೇವ ನಮಃ ಪಾರ್ವತಿ ಪತಯೇ ಹರ 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 ಶಂಕರ ಮಹಾದೇವ ಹರ 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 ಮಹಾದೇವ ಶಿವ 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 ಸದಾ ಶಿವ ಮಹಾದೇವಾ ಸದಾ ಶಿವ ಸದಾ ಶಿವ ಮಹಾದೇವಾ ಹರ 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 ಮಹಾದೇವ ಶಿವ 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 ಸದಾ ಶಿವ ಮಹಾದೇವಾ ಸದಾ ಶಿವ ಸದಾ ಶಿವ ಮಹಾದೇವ ನಮಃ ಪಾರ್ವತಿ ಪತಯೇ ಹರ 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 ಶಂಕರ ಮಹಾದೇವಾ ಥ್ಯಾಂಕ್ ಯು ಮ್ಯಾಮ್ Thank you very much, ma'am. Thank you very much. Subhadra ma'am. Subhadra ma'am. ವಿಡಿಯೋ ನಮಸ್ತೆ ರೇವತಿ ಮೇಡಮ್. ನಮಸ್ತೆ ಮ್ಯಾಮ್. ನಾನೊಂದು ಹಾಡು ಹೇಳ್ತೀನಿ ಮೇಡಮ್. ದೊಡ್ಡ ಹಾಡಿದ್ರೆ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ. ಆಯ್ತು ಮೇಡಮ್, ಚಿಕ್ಕದಾಗಿ ಹೇಳ್ತೀನಿ. ಸುಮಾರು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ ಮ್ಯಾಮ್, ಹಾಡಿ. ಹಾಡಿ ಹಾಡಿ ಹೇಳಿ ಮ್ಯಾಮ್. ಏನಾಯ್ತು? ಸುಭದ್ರ ಮೇಡಮ್ ಕಾಣಿಸ್ತಾ ಇಲ್ವಲ್ಲ? ಸುಭದ್ರ ಮ್ಯಾಮ್ ಲೆಫ್ಟ್ ಆದ್ರ? ಅವ್ರು ಮತ್ತೆ ಜಾಯಿನ್ ಆಗ್ಲಿ, ಅಷ್ಟರಲ್ಲಿ ಲಕ್ಷ್ಮಿ ಹೆಗಡೆ ಮೇಡಮ್ ಅವರಿಗೆ ಕೊಡೋಣ. ಲಕ್ಷ್ಮೀಬಾಯಿ ಅವ್ರು ನಮಸ್ತೆ ಮೇಡಮ್. ನಮಸ್ತೆ. ದೊಡ್ಡ ಹಾಡಿದ್ರೆ ದಯಮಾಡಿ ಚಿಕ್ಕದ್ ಮಾಡ್ಕೊಳ್ಳಿ, ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ. ಅವಕಾಶ ಕೊಡೋಣ. ಓಕೆ 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 ಮೇಡಮ್. ಹೇಳಿ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಇವ್ರ ಇಂಟರ್ನೆಟ್ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮ್ಯಾಮ್. ಲಕ್ಷ್ಮಿ ಮ್ಯಾಮ್, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸ್ವಲ್ಪ ಚೆನ್ನಾಗಿ ಮೈಕ್ರೋಫೋನಿಗೆ ಹತ್ತಿರ ಮಾಡಿ ಹೇಳಿ. ಹೇಳಿ ಹೇಳಿ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ
ಮುಗುದೇ ಹಿತವಾಗಿ ನಗಲು ಬಾರದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇ ನನ್ನ ಮುದಗೊಳಿಸಿದೆ. ಜೀವನದ ನೂರು ಕನಸು ನನಸಾಗಿದೆ. ಜೀವನದ ನೂರು ಕನಸು ನನಸಾಗಿದೆ. ಮುನಿಸಕ್ಕೆ ಬಗೆ ಮೂಡಿದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಕೇಳ್ತಾ ಇಲ್ಲ ಮ್ಯಾಮ್. ವಾಗರ್ತದಂತೆ ನಮ್ಮ ಈ ಮೈಮನ ಶ್ರುತಿ ಸೇರಲು ಜೀವನ ಪಾವನ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸ್ವಲ್ಪ ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್, ಪೂರ್ತಿ ಹಾಡು ಕೇಳಕ್ ಆಗ್ಲಿಲ್ಲ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸಾರಿ ಮೇಡಮ್. ಇರ್ಲಿ, ನೋ ಪ್ರಾಬ್ಲಮ್. ನೀವ್ ಯಾಕೆ ಸಾರಿ ಹೇಳ್ತೀರಾ ಸಿಸ್ಟಮ್? ಸ್ವಲ್ಪ ಮೊಬೈಲ್ ಹತ್ರ ಇಟ್ಕೊಂಡು ಹೇಳ್ಬೇಕಿತ್ತು. ಮೈಕ್ರೋಫೋನ್ ಹೇಳ್ದೆ. ನಾಗರತ್ನ ಮೇಡಮ್ಗೆ ಕೊಡಿ. ಕೊಟ್ಟಿದ್ದೀನಿ, ಹಾ ಸರಿ. ಹಾಡಿ. ನಾಗರತ್ನ ಮ್ಯಾಮ್ ಅನ್ಮಿಟ್. ಓಕೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ಹಾಡ್ತೀನಿ ಮೇಡಮ್. ಹೇಳಿ. ಏಕೆ ಮಮತೆ ಕೊಟ್ಟು ಧಣಿಸುವಿರಂಗ, ಏಕೆ ಮಮತೆ ಕೊಟ್ಟು ಧಣಿಸುವಿರಂಗ, ನೀ ಕರುಣದಿಯನ್ನ ಪಾಲಿಸು ಕೃಷ್ಣ, ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ, ಏಕೆ ಮಮತೆ ಕೊಟ್ಟು ಧಣಿಸುವಿರಂಗ, ಏಕೆ ಮಮತೆ ಕೊಟ್ಟು ಧಣಿಸುವಿರಂಗ. ನಿನ್ನನು ಭಜಿಸಲು ಅನ್ಯ ವಿಷಯಗಳಿಗೆನ್ನ ಒಪ್ಪಿಸೋ ನೀತಿಯೇ. ನಿನ್ನೆ ಪುಣ್ಯಕ್ಕರಾಗಲೇ ಕೊಟ್ಟಿದ್ದಿಲ್ಲ ಅಷ್ಟಲ್ಲವ. ಇವತ್ತು ನಾನು ಹಾಡು ಕೇಳಿದ್ದೆ ಹೇಳಿ ಅದ. ಲಕ್ಷ್ಮೀ ಹೆಗಡೆ ಮೇಡಮ್ ಮ್ಯೂಟ್ ಮಾಡ್ಕೋಬೇಕು ನಿಮ್ದಾದ ತಕ್ಷಣ. ನವರತ್ನಮ್ಮ. ಮೇಡಮ್ ಹೇಳಿ. ನಿನ್ನನು ಭಜಿಸಲು ಅನ್ಯ ವಿಷಯಗಳಿಗೆನ್ನ ಒಪ್ಪಿಸುವುದು ನೀತಿಯೇ, ಮನ್ನಿಸಿದಯದಿ ನೀನ್ನ ಪಾಲಿಸದಿರೆ, ಮನ್ನಿಸಿದಯದಿ ನೀನೆನ್ನ ಪಾಲಿಸದಿರೆ, ನಿನ್ನ ನೇಮಕ್ಕೆ ಪ್ರತಿಕೂಲವೇ ರಂಗ, ಏಕೆ ಮಮತೆ ಕೊಟ್ಟು ಧಣಿಸುವಿರಂಗ, ಏಕೆ ಮಮತೆ ಕೊಟ್ಟು ಧಣಿಸುವಿರಂಗ. ತನುವು ತನ್ನದು ಅಲ್ಲ ತನು ಸಂಬಂಧಿಗಳರೋ, ತನುವ್ಯಾರು ತಾನ್ಯಾರು
ಅವರಿಗೆ ತನುವು ತನ್ನದು ಅಲ್ಲ, ತನು ಸಂಬಂಧಿಗಳಾರೋ ತನುವ್ಯಾರೋ ತಾನ್ಯಾರೋ ಅವರಿಗೆ ಧನ ಮೊದಲ ವಿಷಯಗಳ ಅನುಭವ, ಧನ ಮೊದಲ ವಿಷಯಗಳ ಅನುಭವ ಹಿಂದ ಜನುಮದಂತಲ್ಲವೇ ರಂಗಾಯಕ್ಕೆ ಮಮತೆ ಕೊಟ್ಟು ಧಣಿಸುವಿರಂಗ. ಅರಿತು ಅರಿತು ಎನಗೆ ಅರೆಲಾವಾದರೂ ವಿರಕೋತಿ ವಿಷಯದಿ ಬಾರದು. ಅರಿತು ಅರಿತು ಎನಗೆ ಅರೆಲಾವಾದರೂ ವಿರಕೋತಿ ವಿಷಯದಿ ಬಾರದು. ಕರುಣ ಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ, ಕರುಣಾ ಸಾಗರ ಸ್ಮರಣೆಯೊಂದಲ್ಲದೆ ಮರಳು ನೀಗುವ ಬಗೆಗಾಣೇನೋ ರಂಗಾಯಕ್ಕೆ ಮಮತೆ ಕೊಟ್ಟು ಧಣಿಸುವಿರಂಗ. ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ, ಏಕೆ ಮಮತೆ ಕೊಟ್ಟು ಧಣಿಸುವಿರಂಗ, ಧಣಿಸುವಿರಂಗ ರಂಗ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಚೆನ್ನಾಗ್ ಆಡಿದ್ರು. ನಾಗಲಲಿತಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮ್ಯಾಮ್. ಹಾಡಿ ಮೇಡಮ್, ಒಂದು ನುಡಿ ಬೆಳಗು ಅಂತ ಗವಿಸಿದ್ದೇಶ್ವರ ಸ್ವಾಮೀಜಿ ಬರ್ದಿರೋದು ಒಂದು ಪುಟ್ಟದಾದ ಒಂದು ಆಧ್ಯಾತ್ಮಿಕ ವಿಚಾರ, ಸಣ್ಣದಾಗಿದೆ. ಆಯ್ತು. ಸಂತೃಪ್ತಿ ಕಳೆದುಕೊಂಡು ಸಂಗ್ರಹ ಮಾಡಬಾರದು ಅಂತ. ಒಬ್ಬ ಮಹಿಳೆ ನಗರದಲ್ಲಿ ಬಸ್ ಹತ್ತಿದಳು. ಕಂಡಕ್ಟರ್ ಬಂದ ತಕ್ಷಣ ಆಹಾ ಎಂದು ತಲೆ ಕುಣಿಸಲು ಶುರು ಮಾಡಿದಳು. ಯಾಕೆ, ಏನಾಯ್ತು ಎಂದು ಹೇಳಿದ ಕಂಡಕ್ಟರ್. ಅದಕ್ಕೆ ಅವಳು ನನ್ನ ಮೈ ಮೇಲೆ ದೇವಿ ಬಂದಾಳೆ ಅಂತ ಹೇಳ್ತಾಳೆ. ಆಗ ಬೆದರಿದ ಕಂಡಕ್ಟರ್ 100 ರೂಪಾಯಿ ಕಾಣಿಕೆ ನೀಡ್ತಾನೆ. ಇದನ್ನು ಮತ್ತೊಂದು ಮುದುಕಿ ನೋಡ್ತಾ ಇರ್ತಾಳೆ. ಅವಳು ಹಳ್ಳಿ ಬಸ್ ಹತ್ತಿದ್ದಾಗ ಹೀಗೆಯೇ ಮಾಡ್ತಾಳೆ. ಆದರೆ ನನಗೆ ದೇವ್ರು ಬಂತು ಅಂತ ಮತ್ತೆ ಹಳ್ಳಿ ಹುಡುಗಿ ಅಲ್ಲಿ ಆ ಮುದುಕಿ ಆ ಬಸ್ಸಲ್ಲಿ ಮಾಡ್ತಾಳೆ. ಆಗ ಹಳ್ಳಿ ಬಸ್ಸಿನ ಕಂಡಕ್ಟ್ರು, ನಿನ್ನ ಮೈ ಮೇಲೆ ದೇವಿ ಬಂದ ಇದ್ದಾಳ, ಹಾಗಾದ್ರೆ 2 ಟಿಕೆಟ್ ತಗೋ ಅಂತ ಹೇಳ್ತಾನೆ. ನಿನಗೆ 1 ಟಿಕೆಟ್ ಮತ್ತೆ ದೇವಿಗೊಂದು 2 ಟಿಕೆಟ್ ತಗೋ ಅಂತ ಹೇಳ್ತಾನೆ. ಆಗ ನನ್ನ ಮೈ ಮೇಲೆ ದೇವರು ಬರಬೇಕು, ಆದ್ರೆ ಕಸಿದುಕೊಳ್ಳುವ ದೇವರು ಅಲ್ಲ, ಕೊಡೋ ದೇವರು ಬರಬೇಕು, ದುಡಿಯೋ ದೇವರು ಬರಬೇಕು. ಜೀವನದಲ್ಲಿ ಸಂಗ್ರಹ ಮಾಡಲೇಬಾರ್ದೇನೋ, ಸಂಗ್ರಹ ಇಲ್ಲದೆ ಜೀವನ ಮಾಡುವುದು ಹೇಗೆ? ಇದಕ್ಕೆ ಋಷಿಗಳು ಹೇಳ್ತಾರೆ, ಸಂಗ್ರಹ ಅಲ್ಲ, ಅಪರಿಗ್ರಹ ಮಾಡಬೇಕು. ನಿನ್ನ ಜೀವನದ ಸಂತೃಪ್ತಿಯನ್ನು ಕಳೆದುಕೊಂಡು ಸಂಗ್ರಹ ಮಾಡಬೇಡ, ಹಾಗೆ ಮಾಡಿದರೆ ಅದು ಅಪರಿಗ್ರಹ ಎಂದರು. ಜೀವನದಲ್ಲಿ 2 ಮುಖ್ಯವಾದ ವಿಚಾರಗಳಿವೆ. ಒಂದು ಯಶಸ್ಸು, ಇನ್ನೊಂದು ಸಂತೃಪ್ತಿ. ಯಶಸ್ಸನ್ನು ಇತರರು ಅಳೆಯುತ್ತಾರೆ, ಆದರೆ ಸಂತೃಪ್ತಿಯನ್ನು ನಮ್ಮ ಹೃದಯವೇ ಅಳೆಯುತ್ತದೆ. ನಾವು ಯಶಸ್ಸಿನ ಹಿಂದೆ ಬಿದ್ದು ಸಂಗ್ರಹ ಮಾಡಲು ತೊಡಗಿದ್ದೇವೆ. ಬರೀ ದುಡ್ಡು ಸಂಪಾದನೆ ಮಾಡಿದರೆ ಯಶಸ್ಸು ಅಲ್ಲ. ಯಶಸ್ಸು ಜನರಿಗೆ ಗೊತ್ತಾಗಬಹುದು, ಆದರೆ ಸಂತೃಪ್ತಿ ನಮ್ಮ ಹೃದಯಕ್ಕೆ ಗೊತ್ತಾಗುತ್ತದೆ. ಅದಕ್ಕೆ ಜೀವನದಲ್ಲಿ ಸಂತೃಪ್ತಿ ಬಹಳ ಮುಖ್ಯ. ಸಂತೃಪ್ತಿ ಕಳೆದುಕೊಂಡು ಸಂಗ್ರಹ ಮಾಡಿದರೆ ಅದು ದುಃಖಕ್ಕೆ ಕಾರಣವಾಗುತ್ತದೆ. ಒಂದು ಪಕ್ಷಿ ಗೂಡು ಕಟ್ಟುತ್ತೆ, ಎಲ್ಲಿಂದಲೋ ಕಾಳುಗಳನ್ನು ಹೆಕ್ಕಿ ತರುತ್ತದೆ, ಮರಿಗಳಿಗೆ ತಿನ್ನಿಸುತ್ತೆ. ಪಕ್ಷಿಗೆ ಗೂಡು ಮುಖ್ಯವಲ್ಲ, ಒಂದು ದಿನ ಹಾರು ಹೋಗ್ತವೆ. ಪಕ್ಷಿಗೆ ಮಕ್ಕಳು ಮುಖ್ಯ, ಬದುಕು ಮುಖ್ಯ, ಸಂಗ್ರಹ ಮುಖ್ಯವಲ್ಲ. ಬದುಕು ಮುಖ್ಯ ಎನ್ನುವುದನ್ನು ಮನುಷ್ಯ ತಿಳಿದುಕೊಳ್ಳಬೇಕು. ಸಂಗ್ರಹ ಹೆಚ್ಚಾಗಿರುವುದರಿಂದ ಬದುಕಿನ ಸಂತೃಪ್ತಿ ಕಳೆದು ಹೋಗಿದೆ. ಸಂಗ್ರಹ ಎಷ್ಟು ಬೇಕೋ ಅಷ್ಟು ಇರಬೇಕು. ನಿಮ್ಮ ಕಾಲಿನ ಅಳತೆಗೆ ತಕ್ಕ ಚಪ್ಪಲಿ ತೆಗೆದುಕೊಳ್ಳಬೇಕು. ನಾನು ಬಹಳ ಶ್ರೀಮಂತ ಇದ್ದೀನಿ ಅಂತ 10 ನಂಬರಿನ ಚಪ್ಪಲಿ ಬೇಕಾದ್ರೆ 20 ನಂಬರಿನ ಚಪ್ಪಲಿ ತೆಗೆದುಕೊಳ್ಳಲು ಆಗದು.
ಅಳತೆ ಎಷ್ಟು ಐತೋ ಅಷ್ಟು ಬನಿಯನ್ ತೆಗೆದುಕೊಳ್ಳುತ್ತೀರಿ, ತಲೆ ಇದ್ದಷ್ಟೇ ಟೊಪ್ಪಿಗೆ ಖರೀದಿ ಮಾಡ್ತೀರಿ. ಅಂದಮೇಲೆ ಹೊಟ್ಟೆ ಇದ್ದಷ್ಟೇ ಸಂಗ್ರಹ ಯಾಕೆ ಮಾಡಬಾರ್ದು? ಮನುಷ್ಯನೇ ಇದನ್ನು ತಿಳಿದುಕೋ. ನಮ್ಮ ಹೊಟ್ಟೆ ಇರುವುದಾದರೂ ಎಷ್ಟು? ಅರ್ಧ ಅಡಿ ಅಷ್ಟೇ. ಆದರೆ ಭಾರಿ ಹೊಟ್ಟೆ ಇರುವ ಆನೆ ಕೂಡ ತನ್ನ ಮರಿಗಾಗಿ ಒಂದಿಷ್ಟು ಸಂಗ್ರಹ ಮಾಡಲ್ಲ. ಸಾಯುವ ಆಕಳು ತನ್ನ ಮರಿಗೆ ಬಣವಿ ಇಟ್ಟು ಸತ್ತಿಲ್ಲ. ಆದರೆ ಅದು ನಿಸರ್ಗದ ಮೇಲೆ ಭರವಸೆ ಇಟ್ಟು ಹೋಗುತ್ತೆ. ನಿಸರ್ಗ ಬದುಕಿಸುತ್ತದೆ ಎನ್ನುವುದು ಗೊತ್ತು ಅದಕ್ಕೆ. ನಾವು ನಿಸರ್ಗದ ಮೇಲೆ ಭರವಸೆ ಇಟ್ಟು ಬದುಕಬೇಕು. ಇಷ್ಟು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬಹಳ ಅರ್ಥಪೂರ್ಣವಾದ ಒಂದು ಇದನ್ನ ಹೇಳಿದ್ದೀರಾ, ತುಂಬಾ ಚೆನ್ನಾಗಿತ್ತು. ಜನ ಅರ್ಥ ಮಾಡ್ಕೊಂಡ್ರೆ ಹೌದು. ಶ್ಯಾಮಲಾ ಮ್ಯಾಮ್. ನಮಸ್ತೆ ರೇವತಿ ಮ್ಯಾಮ್. ನಮಸ್ತೆ. ಹಾಡು ಹೇಳ್ತೀನಿ. ಹೇಳಿ. ರಾಮನ ಬಂಟ ಹನುಮಂತ, ಪ್ರೇಮಕ್ಕೆ ಇಂದಿಗೂ ಶ್ರೀಮಂತ. ರಾಮನ ಬಂಟ ಹನುಮಂತ, ಪ್ರೇಮಕ್ಕೆ ಇಂದಿಗೂ ಶ್ರೀಮಂತ. ಕಾಮಿತದಾಯಕ ಹನುಮಂತ, ನಾಮವನೆನೆಯೋ ಮತಿವಂತ. ರಾಮನ ಬಂಟ ಹನುಮಂತ, ಪ್ರೇಮಕ್ಕೆ ಇಂದಿಗೂ ಶ್ರೀಮಂತ. ದಾಸರ ದೇವ ಹನುಮಂತ, ವಾಸಿಪ ಹೃದಯದಿ ಜೀವಂತ. ರಾಮನ ಬಂಟ ಹನುಮಂತ, ಪ್ರೇಮಕ್ಕೆ ಇಂದಿಗೂ ಶ್ರೀಮಂತ. ಸೇವಕನಿಷ್ಠನು ಹನುಮಂತ, ಸೇವಿಸಿ ಭಜಿಸೋ ಧೀಮಂತ. ರಾಮನ ಬಂಟ ಹನುಮಂತ, ಪ್ರೇಮಕ್ಕೆ ಇಂದಿಗೂ ಶ್ರೀಮಂತ. ವೀರಾಗ್ರೇಸರ ಹನುಮಂತ, ದಾರಿಯ ತೋರಲು ನಿಶ್ಚಿಂತ. ರಾಮನ ಬಂಟ ಹನುಮಂತ, ಪ್ರೇಮಕ್ಕೆ ಇಂದಿಗೂ ಶ್ರೀಮಂತ. ಪ್ರೇಮಕ್ಕೆ ಇಂದಿಗೂ ಶ್ರೀಮಂತ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ರಮೇಶ್ ಸರ್. ಮೇಡಮ್, ರೇವತಿ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ. ಹೇಳಿ. ಬ್ರಹ್ಮ ಮುರಾರಿ ಸುರಾಚಿತ ಲಿಂಗಂ, ನಿರ್ಮಲ ಭಾಷಿತ ಶೋಭಿತ ಲಿಂಗಂ. ಜನ್ಮಜ ದುಃಖ ವಿನಾಶಕ ಲಿಂಗಂ, ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವ ಮುನಿ ಪ್ರವರಾಚಿತ ಲಿಂಗಂ, ಕಾಮದಹನ ಕರುಣಾಕರ ಲಿಂಗಂ. ರಾವಣ ದರ್ಪ ವಿನಾಶನ ಲಿಂಗಂ, ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸರ್ವ ಸುಗಂಧಿ ಸುಲೇಪಿತ ಲಿಂಗಂ, ಬುದ್ಧಿ ವಿವರ್ಧನ ಕಾರಣಲಿಂಗಂ. ಸಿದ್ಧ ಸುರಾಚಿತ ವಂದಿತ ಲಿಂಗಂ, ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಕನಕ ಮಹಾಮಣಿಭೂಷಿತ ಲಿಂಗಂ, ಪಣಿಪತಿ ವೇಷ್ಟಿತ ಶೋಭಿತ ಲಿಂಗಂ. ದಕ್ಷ ಸುಯಜ್ಞ ವಿನಾಶನ ಲಿಂಗಂ, ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಜ್ಯೋತಿ ಮ್ಯಾಮ್. ಜ್ಯೋತಿ ಮ್ಯಾಮ್ ಮಾಡಿ. ನಮಸ್ಕಾರ ಮೇಡಮ್, ಎಲ್ರಿಗೂ ನಮಸ್ಕಾರ. ಮೇಡಮ್, ನಾನು ಮರದ ಮಹತ್ವದ ಕುರಿತಾಗಿರ್ತಕ್ಕಂಥ ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ ಮೇಡಮ್. ಕಥೆಯ ಶೀರ್ಷಿಕೆ ಮರದ ಬೆಲೆ ಅಂತಕ್ಕಂಥದ್ದು. ಒಂದು ಹಳ್ಳಿಯಲ್ಲಿ ಮುತ್ತು ಶೆಟ್ಟಿ ಎಂಬುವವನು ವ್ಯಾಪಾರಗಳ ಒಂದು ವಂಶದಲ್ಲಿ ಜನಿಸಿದ್ದ. ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡು ಕಷ್ಟದಿಂದ ಬೆಳೆದಿದ್ದ. ಅವನಿಗೆ ಮನೆಯಲ್ಲಿ ಸಂಪತ್ತು ರಾಶಿ ಬಿದ್ದರೆ ಮಾತ್ರ ಸುಖವಾಗಿ ಬದುಕಬಹುದೆಂಬ ಭಾವನೆ ಬೆಳೆದಿತ್ತು.
ಸಂಪತ್ತು ಪ್ರಾಮಾಣಿಕನ ಬಳಿಗೆ ಬರುವುದು ನಿಧಾನ. ಧಾರಾಳವಾಗಿ ಹಣ ಗಳಿಸಬೇಕಾದರೆ ಏನಾದರೂ ಅಡ್ಡದಾರಿ ಹಿಡಿಯಬೇಕೆಂಬ ಕೆಟ್ಟ ಯೋಚನೆ ಅವನ ಮನಸ್ಸನ್ನು ಆವರಿಸಿತು. ಮುತ್ತು ಶೆಟ್ಟಿಯ ಮನೆಯ ಬಳಿ ಸುಗಂಧ ಬೀರುವ ರತ್ನಗಂಧ ಎಂಬ ಮರಗಳಿದ್ದವು. ಅವನ ತಂದೆ ಅದರ ಗಿಡ ನೆಟ್ಟು ನೀರೆರೆದು ಆ ಮರವಾಗುವ ತನಕ ಬೆಳೆಸಿದ್ದ. ಯಾವ ಕಾಲಕ್ಕೂ ಈ ಮರಗಳನ್ನು ಕಡಿದು ಮಾರಾಟ ಮಾಡಬಾರದು. ಇದರ ಹವೆ ಬಲು ದೂರದವರೆಗೂ ಗಾಳಿಯನ್ನು ಶುದ್ಧೀಕರಿಸಿ ಒಳ್ಳೆಯ ಆರೋಗ್ಯ ನೀಡುತ್ತದೆ. ಈ ಅಮೂಲ್ಯ ವೃಕ್ಷ ಸಂತತಿ ಬೇಕೆಂದರೆ ಸುಲಭವಾಗಿ ಸಿಗುವುದಿಲ್ಲ ಎಂದು ಮಗನಿಗೆ ಕಿವಿಮಾತು ಹೇಳಿದ್ದ. ಹೀಗಾಗಿ ಮರಗಳು ವಿಶಾಲವಾಗಿ ಬೆಳೆದು ನೆರಳು ಕೊಡುತ್ತಿದ್ದವು. ಹಗಲಿರುಳು ಕುಬೇರನಾಗುವ ಕನಸು ಕಾಣುತ್ತಿದ್ದ ಮುತ್ತು ಶೆಟ್ಟಿಯನ್ನು ಅವನ ಗೆಳೆಯರು ತಪ್ಪು ದಾರಿಗೆಳೆದರು. ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಯಾರಾದರೂ ತುಪ್ಪ ಹುಡುಕುತ್ತಾರಾ? ದೊರೆಗಳ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಅಂದು ಉಡುಗೊರೆ ನೀಡಿದವರಿಗೆಲ್ಲ ದೊರೆ ಬಂಗಾರದ ನಾಣ್ಯಗಳನ್ನು ಬಾಚಿ ಬಾಚಿ ಕೊಡುತ್ತಾರೆ. ರತ್ನಗಂಧ ವೃಕ್ಷಗಳನ್ನು ಸುಮ್ಮನೆ ಇಟ್ಟುಕೊಂಡರೆ ದುಡ್ಡು ಬರುವುದಿಲ್ಲ. ಮರಗಳನ್ನು ಕಡಿದು ಪೀಠೋಪಕರಣಗಳನ್ನು ಮಾಡಿಸಿ ದೊರೆಗೆ ಉಡುಗೊರೆ ನೀಡು. ಘಮ ಘಮ ಸುಗಂಧ ಬೀರುವ ಸಾಮಗ್ರಿಗಳನ್ನು ಕಂಡರೆ ದೊರೆಗೆ ಹರ್ಷವಾಗುತ್ತದೆ. ಮೂಟೆಗಟ್ಟಲೆ ಬಂಗಾರ ಕೊಡುತ್ತಾರೆ. ಅಪೂರ್ವವಾದ ಈ ವೃಕ್ಷಗಳ ಬೆಲೆ ದೊರೆಗಳಿಗೆ ಗೊತ್ತಿದೆ ಎಂದು ಕಿವಿಯೂದಿದರು. ಬಂಗಾರ ಎನ್ನುವಾಗ ಶೆಟ್ಟಿಗೆ ನಾಲಿಗೆ ನೀರೂರಿತು. ಆದರೆ ಈ ಮರಗಳನ್ನು ಕಡಿಯಬಾರದೆಂದು ಅಪ್ಪ ಹೇಳಿದ್ದಾರಲ್ಲ ಎಂದು ಆತಂಕಗೊಂಡ. ಗೆಳೆಯರು ನಕ್ಕು ಬಿಟ್ಟರು. ಬರುತ್ತಿರುವುದು ಬಂಗಾರದ ನಾಣ್ಯಗಳು. ಅಪ್ಪ ಹೇಳಿದ್ದಾರೆಂದು ಸುಮ್ಮನೆ ಕುಳಿತರೆ ಬಡವನಾಗಿಯೇ ಉಳಿಯುತ್ತಿ ಎಂದು ಮೂದಲಿಸಿದರು. ಶೆಟ್ಟಿ ಮರ ಕಡಿಯಲು ಮುಂದಾದಾಗ ಅವನ ತಾಯಿ ಅಡ್ಡ ಬಂದಳು. ಅಮೂಲ್ಯವಾದ ವೃಕ್ಷ ಸಂತತಿಯನ್ನು ಅಳಿಸಬಾರದೆಂದು ಯಾಚಿಸಿದಳು. ಆದರೆ ಯಾರ ಮಾತಿಗೂ ಕಿವಿಗೊಡದ ಮುತ್ತು ಶೆಟ್ಟಿ ಮರಗಳನ್ನು ಕಡಿದುರುಳಿಸಿ ಪೀಠೋಪಕರಣಗಳನ್ನು ಸಿದ್ಧಗೊಳಿಸಿದ. ಆ ಹೊತ್ತಿಗೆ ಶೆಟ್ಟಿಯ ಒಬ್ಬನೇ ಮಗನಿಗೆ ವಿಷದ ಹಾವು ಕಡೆಯಿತು. ಸಾವು ಬದುಕಿನೊಂದಿಗೆ ಹೋರಾಡುತ್ತಿದ್ದ ಅವನನ್ನು ಪರೀಕ್ಷಿಸಿದ ವೈದ್ಯರು ರತ್ನಗಂಧ ಎಂಬ ಅಪರೂಪದ ಮರದ ತೊಗಟೆಯನ್ನು ತಂದರೆ ಅದರಿಂದ ಔಷಧ ತಯಾರಿಸಿ ಇವನನ್ನ ಬದುಕಿಸಬಹುದು. ಆದರೆ ಇಂತಹ ಅಮೂಲ್ಯ ಮದ್ದು ಸಿಗುವುದು ತೀರಾ ಅನುಮಾನ ಎಂದರು. ಹೀಗೆಂದರೆ ಹೇಗೆ? ನನ್ನ ಮಗನನ್ನು ಏನಾದರೂ ಮಾಡಿ ಬದುಕಿಸಿ ಕೈ ತುಂಬ ಹೊನ್ನು ಕೊಡುತ್ತೇನೆ ಎಂದು ಶೆಟ್ಟಿ ವೈದ್ಯರಿಗೆ ಹೇಳಿದಾಗ ವೈದ್ಯರಿಗೆ ನಗು ಬಂತು. ಗಿಡಗಳು ಮಾಡುವ ಕೆಲಸವನ್ನು ಹಣ ಮಾಡುವುದಿಲ್ಲಪ್ಪ. ನನ್ನ ತೂಕದ ಬಂಗಾರ ಕೊಟ್ಟರೂ ಮೂಲಿಕೆ ಇಲ್ಲದೆ ವಿಷ ಇಳಿಯದು. ಹಣದಿಂದ ಪ್ರಾಣವನ್ನ ಕೊಂಡುಕೊಳ್ಳಲಾಗದು ಎಂದರು. ಮುತ್ತು ಶೆಟ್ಟಿ ತಲೆ ಮೇಲೆ ಕೈ ಹೊತ್ತು ಕುಳಿತ. ದನ ದಾಹದಿಂದ ತಾನು ಕಡಿದು ಹಾಕಿದ ಮರವಿರುತ್ತಿದ್ದರೆ ತನ್ನ ಮಗ ಬದುಕಬಹುದಿತ್ತು. ತಾನೆಂತಹ ತಪ್ಪು ಮಾಡಿದೆ ಎಂದು ಅಳತೊಡಗಿದ್ದ. ಆಗ ಅದೇ ಮರದಿಂದ ತಯಾರಿಸಿದ ಒಂದು ಮಂಚವು ಮನುಷ್ಯನ ಭಾಷೆಯಲ್ಲಿ ಅವನನ್ನ ಕರೆಯಿತು. ಅಯ್ಯ, ನಿನ್ನ ತಂದೆ ನಮ್ಮನ್ನು ನೆಟ್ಟು ನೀರೆರೆದು ಗೊಬ್ಬರ ಹಾಕಿ ಬೆಳೆಸಿದರು. ನಾವು ಮರಗಳು ನೆಟ್ಟವನ ಋಣ ತೀರಿಸದೆ ಬಿಡುವುದಿಲ್ಲ. ಅದಕ್ಕಾಗಿ ನಿನಗೊಂದು ಉಪಕಾರ ಮಾಡುತ್ತೇವೆ. ನಮ್ಮ ತೊಗಟೆಯೂ ಸಿಗದಂತೆ ನೀನು ನಾಶ ಮಾಡಿರುವೆ. ಇದರ ಬದಲು ನಮ್ಮನ್ನು ಬೆಂಕಿಯಲ್ಲಿ ಸುಟ್ಟು ಅದರಿಂದ ಸಿಗುವ ಬೂದಿಯನ್ನು ನಿನ್ನ ಮಗನ ಮೈಗೆ ಲೇಪಿಸು. ನೀರಿನಲ್ಲಿ ಕದಡಿ ಕುಡಿಸು. ಅವನ ವಿಷದ ಪ್ರಭಾವದಿಂದ ಮುಕ್ತನಾಗಿ ಬದುಕುತ್ತಾನೆ ಎಂದಿತು. ಮುತ್ತು ಶೆಟ್ಟಿ ಹಾಗೆಯೇ ಮಾಡಿ ಮಗನ ಜೀವ ಉಳಿಸಿಕೊಂಡ. ಹಣದ ಆಸೆಗೆ ಸಸ್ಯಗಳ ಕುಲನಾಶ ಮಾಡಬಾರದು ಎಂಬ ನೀತಿಯನ್ನು ತಿಳಿದುಕೊಂಡು ತಾನೂ ತನ್ನ ತಂದೆಯಂತೆ ಅಮೂಲ್ಯ ಗಿಡಗಳನ್ನು ನೆಟ್ಟು ಬೆಳೆಸಿದ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಬಹಳ ಚೆನ್ನಾಗಿತ್ತು ಕತೆ, ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹ್ಯಾಂಡ್ ರೈಸ್ ಯಾವ್ದಿಲ್ಲ ಮ್ಯಾಮ್? ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಅನ್ಸುತ್ತೆ. ನಾನು ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೇನೆ. ಅಭಿಪ್ರಾಯ ಯಾರೂ ಕೊಡ್ಲಿಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅಟ್ಲೀಸ್ಟ್ ಕಾರ್ಯಕ್ರಮ ಚೆನ್ನಾಗಿತ್ತಾ ಏನು ಅದನ್ನು ಹೇಳಲಿಲ್ಲ. ಯಾರಾದ್ರೂ ಹೇಳಿದ್ರೆ ಒಳ್ಳೇದಿತ್ತು. ವೇದಾವತಿ ಮ್ಯಾಮ್. ಓಕೆ, ವೇದಾವತಿ ಮೇಡಮ್ಗೆ ಅನ್ಮ್ಯೂಟ್ ಕೊಡಿ. ಕೊಟ್ಟೆ, ಮಾತಾಡಿ ಮ್ಯಾಮ್. ಹಾ ನಮಸ್ತೆ ಅನುರಾಧ ಮೇಡಮ್. ರೇವತಿ ಮೇಡಮ್ಗೆ ನಮಸ್ತೆ. ನಮಸ್ತೆ ಹೇಳಿ. ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ತೆ. ಮೇಡಮ್, ಕ್ಲಾಸ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ಅಲ್ವಾ ಬೆಳಿಗ್ಗೆಗಿಂತಲೂ ಸಾಯಂಕಾಲ ಜನ ಜಾಸ್ತಿ ಸೇರ್ತಾರೆ ಅಲ್ವಾ? ಎಲ್ರು ಫುಲ್ಲು ಧ್ಯಾನ ಆಗೋವರ್ಗುನು ಇರ್ತಾರೆ. ಹಾಗೆ ಇಂಟ್ರೆಸ್ಟಿಂಗ್ ಆಗಿದೆ.
ಅಂದ್ರೆ ಲಾಸ್ಟ್ ಟೈಮು ತುಂಬಾನೇ ಮಾಸ್ಟರ್ಸ್ ಅನುಭವ ಹಂಚಿಕೆ ಮಾಡಿದ್ರು. ಅದೊಂದು ಸ್ವಲ್ಪ ಕಡೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರ್ಲಿಲ್ಲ. ಕೆಲವಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ವು. ಲೈಕ್ ನಿನ್ನೆ ಮಾತಾಡಿದ್ರಲ್ಲ ಮಧುಶ್ರೀ ಮೇಡ್ ಅಂತವ್ರ ಕ್ಲಾಸ್ಗಳು, ಭಾಗ್ಯಶ್ರೀ ಅವರು, ಡಾಕ್ಟ್ರು, ಆಮೇಲೆ ನಮ್ಮ ಮಾಲಿನಿ ಮೇಡಮ್, ಇಂಥವರೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ನನ್ನ ಅಭಿಪ್ರಾಯ. ಏನಾದ್ರೂ ತಪ್ಪಿದ್ರೆ ತಪ್ಪಿಲ್ಲ ಮ್ಯಾಮ್. ಆಕ್ಚುಲಿ ಅಭಿಪ್ರಾಯಗಳು ಬೇಕು. ಅದರಲ್ಲಿ ಅಭಿಪ್ರಾಯ ಹೇಳಬೇಕು ಅಂತ ಇಲ್ಲ. ಅಭಿಪ್ರಾಯ ಅಂತ ಹೇಳೋದು ಅದಕ್ಕೆ, ಅಂದ್ರೆ ನಮ್ಮ ಒಪಿನಿಯನ್, ಅದು ನಮ್ದು. ಎಸ್, ನನಗನ್ಸಿದ್ದ ಹೇಳಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಸಣ್ಗೌಡ್ರು ಸರ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು ಮೇಡಮ್. ಕೋರ್ಸ್ ಕೊಡಿ. 10 ಗಂಟೆ ಕ್ಲೋಸ್ ಮಾಡದ ಮೇಡಮ್ ಸೆಷನ್? ಧ್ಯಾನಕ್ಕೆ ಹೋಗೋದ್ರ 10 ಗಂಟೆಗೆ? ಪರವಾಗಿಲ್ಲ ಸರ್, ಇವತ್ತು ಅರ್ಧ ಗಂಟೆ ಮಾಡ್ಕೊಳ್ಳೋಣ, ನೋ ಪ್ರಾಬ್ಲಮ್. ಹೌದ್ರಾ? ಎಸ್, ಕೆಲವೊಂದಿಷ್ಟು ನನ್ನ ಮತ್ ಮಾಡಿದಾರೆ. ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೇಳಿ ಸರ್. ತುಂಬಾ ಜನನೇ ಮಾಡಿದ್ದಾರೆ. ಹೇಳಿ. ಎಸ್, ಅದೇ ಕಿವಿ ಹಿಂಡಕ್ಕೆ ಮಾಡಿದ್ದೆ ನಾನು. ಪರವಾಗಿಲ್ಲ, ಅದು ಯೂನಿವರ್ಸ್ ಅವ್ರಿಗೆ ತಾಟ್ಸ್ ಕೊಟ್ಬಿಟ್ಟಿದೆ. ಓಕೆ, ತಗೊಳ್ಳಿ ಮೇಡಮ್, ನನ್ ಕೋರ್ಸ್ ಕೊಡಿ, ನನಗೆ ಅವ್ರಿಗೆ ಅವಕಾಶ ಕೊಡೋಣ. ಕೋರ್ಸ್ ಕೊಡಿ ನನಗೆ. ಓಕೆ ಸರ್. ಮಾಸ್ಟರ್ಸ್, ಎಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಈ ಕ್ಲಾಸಸ್ ಎಷ್ಟರ ಮಟ್ಟಿಗೆ ನಡೀತಾ ಇದೆ? ಯಾಕಂದ್ರೆ 3ನೇ ಮಂಡಲ ಇವತ್ತಿಗೆ 4ನೇ ಮಂಡಲ, 4ನೇ ಬ್ಯಾಚ್ ಇದು. ಹೇಳಿ ಸರ್, ಮಾತಾಡಿ. ಎಂಡ್ ಆಗ್ತಾ ಇದೆ. ಅದ್ರ ಉಳ್ದಂತ ಅಂದ್ರೆ ಕೇಳ್ತಾ ಇದ್ದೆ ಮೇಡಮ್, ಮಾತಾಡ ಸ್ಪಷ್ಟವಾಗಿ ಕೇಳಿಸ್ತಿದೆ. ಕೇಳ್ತಾ ಇದೆ, ಮಾತಾಡಿ ಸರ್. ಎಸ್, ಅದ್ರಿಂದ ಅಷ್ಟು ಒಟ್ಟಾರೆ ಕ್ಲಾಸಸ್ಗಳು ಏನ್ ಅನಿಸ್ತಾ ಇದೆ ಅನ್ನೋದನ್ನ ಶಾರ್ಟ್ ಆಗಿ ಪ್ರತಿಯೊಬ್ರು ಮಾತಾಡಿ, ಹೆಚ್ಚು ಜನ ಅನಿಸಿಕೆ ಅಭಿಪ್ರಾಯಗಳನ್ನ ಕೊಟ್ಟಾಗ ಮುಂದಿನ ಒಂದು ಕಾರ್ಯವನ್ನ ಕೈಗೆತ್ಕೊಳ್ಳಕ್ಕೆ ಫೌಂಡೇಶನ್ಗೆ ಕ್ಯೂರಿಯಾಸಿಟಿ ಇರುತ್ತೆ, ಉತ್ಸಾಹ ಇರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇ ನಮಗೆ ಪ್ರೇರಣೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಶಾರ್ಟ್ ಆಗಿ ಪ್ರತಿಯೊಬ್ರು ಮಾತಾಡಿ. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ. ಸರ್, ಥ್ಯಾಂಕ್ ಯು. ರಮೇಶ್ ಸರ್, ಎಲ್ಲರೂ ಸಹ ದಯಮಾಡಿ ಶಾರ್ಟ್ ಆಗಿ ಮಾತಾಡಿ. ಓಕೆ, ರಮೇಶ್ ಸರ್ ಮಾತಾಡಿ. ಎಲ್ಲಿ ರೇವತಿ ಇರುತ್ತಾರೋ ಅಲ್ಲಿ ಡಿವೈನ್ ಫ್ರಾಗ್ನೆನ್ಸ್ ಇರುತ್ತೆ. ರೇವತಿ ಅಂದ್ರೆ ಎನರ್ಜಿ. ಆ ಎನರ್ಜಿ ಎಲ್ಲಾರ್ನು ಎಳಿತಾ ಇರುತ್ತೆ. ಆ ಎನರ್ಜಿ ಅದೇನಂದ್ರೆ ರೇವತಿದು ನಕ್ಷತ್ರ ಆ ತರ ಇದೆ. ಅದನ್ನ ಎಲ್ಲಾರ್ನು ಎಳಿಬೇಕು ಅಂತ. ಎಲ್ಲ ಯಾವ ಕಡೆನೂ ಹೋಗ್ಕೊಡ್ದು. ಒಂದ್ ಕಡೆ ಸ್ಟಾಗ್ನೆಂಟೆಡ್ ಇನ್ ಪರ್ಟಿಕ್ಯುಲರ್ ಪೊಸಿಷನ್, ಆ ತರ ಎಳೆಯುತ್ತೆ ಅದು ಪೊಸಿಷನ್. ಒಂದೊಂದು ಒಬ್ಬೊಬ್ರು ಮಾಸ್ಟರ್ಸ್ ಇದ್ರಲ್ಲಿ ಮಾಡಿದಾರಲ್ಲ, ನಿಜವಾಗ್ಲೂ ಸಂತೋಷ ಆಯ್ತು. ನಾವ್ ಮೊದ್ಲಿಂದ ಎಂಡ್ವರ್ಗು ನೋಡ್ಕೊಂಡ್ ಬಂದ್ವಲ್ಲ, ಎಂತೆಂತ ಡಾಕ್ಟರ್ಗಳು ಮತ್ತೆ ಇದನ್ನ ಮತ್ತೆ ಅದು ಇವರು ಎಷ್ಟೋ ಜನ ಕೊಟ್ರಲ್ಲ, ಉಪನ್ಯಾಸ ಕೊಟ್ರಲ್ಲ, ಮತ್ತೆ ಇದ್ರಲ್ಲಿ ಸ್ವಾಧ್ಯಾಯ ಕೊಟ್ರಲ್ಲ. ನಿಜವಾಗ್ಲೂ ಸಂತೋಷ ಆಗ್ತಿದೆ ಮೇಡಮ್. ಎಂತೆಂತವ್ರನ್ನ ಕರಿತೀರಿ ಮೇಡಮ್ ಇಂಥ ವೇದಿಕೆಗೆ. ನಿಜವಾಗ್ಲೂ ಯಾವುದಕ್ಕೂ ಬಿಡ್ಕೊಡುದು. 9 ಗಂಟೆ ಅಂದ್ರೆ ಕಾಯ್ತಾ ಇರ್ತೀವಿ ನಾವು ಇದಕ್ಕೆ ಅಟೆಂಡ್ ಆಗ್ಬೇಕು ಅಂತ. ಅಂತ ಒಂದು ಎನರ್ಜಿ ನಿಮ್ಮಲ್ಲಿ ಇದೆ. ದೇವರು ನಿಮ್ಗೆ ಒಂದ್ ಅಟ್ಲೀಸ್ಟ್ 100 ವರ್ಷ ಕೊಡ್ಲಿ ಆಯ್ಸು. ನಮ್ಗೆಲ್ಲ ಇದೇ ತರನೇ ಸೇವೆ ಕೊಡ್ತಾರಿ ಅಂತ. ಇಕಿಗಾಯಿ ಕ್ಲಾಸ್ ನಾನೇ ತಗೊಂಡಿದ್ದು, ನಾನೇ ಇಕಿಗಾಯಿ ಆಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ರೇವತಿ ಮೇಡಮ್ ಹುಷಾರಿಲ್ಲ ಅಂದ್ರೂ ಬಿಡಲ್ಲ ನೋಡಿ, ಬಂದು ಕಾರ್ಯಕ್ರಮ ಬಿಡಿ, ಅವರು ಎಷ್ಟು ಸೇವೆ ಮಾಡ್ತಿದ್ದಾರೆ ಅಂದ್ರೆ. ಸರ್, ಥ್ಯಾಂಕ್ ಯು ಮ್ಯಾಮ್. ಅನುರಾಧ ಮ್ಯಾಮ್, ಲಲಿತಾ ಮ್ಯಾಮ್. ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ಈ ಒಂದು ಪ್ರೋಗ್ರಾಮ್ ತುಂಬಾ ಅದ್ಭುತವಾಗಿ ಇದೆ ಮೇಡಮ್. ತುಂಬಾ ನಮ್ಗೆ ಉಪಯೋಗ ಆಗ್ತಿದೆ. ಮತ್ತೆ ನೀವು ನಡ್ಸ್ಕೊಡೋದು ರೀತಿನೂ ಅಷ್ಟೇ, ತುಂಬಾ ಒಂದು ಸಮಯ ಪ್ರಜ್ಞೆ ಅಷ್ಟೊಂದು ತುಂಬಾ ಖುಷಿ ಆಗುತ್ತೆ. ನನಗೂ ಖುಷಿ ಆಗುತ್ತೆ. ನಾನು ಅದೇ ಒಂದು ಇದ್ರಲ್ಲಿ ನೋಡು. ಮತ್ತೆ ತುಂಬಾ ಸ್ಟ್ರಿಕ್ಟ್ನೆಸ್ ಅಂತ ಒಂದು ಶಿಸ್ತಿನಿಂದ ನಡ್ಸ್ಕೊಡ್ತೀನಿ. ತುಂಬಾ ಖುಷಿ ಆಗುತ್ತೆ. ಮತ್ತೆ ಎಲ್ಲ ಬಂದು ನಮ್ಗೆ ಆಧ್ಯಾತ್ಮದ ವಿಷಯಗಳ ಅವರ ಒಂದು ಅನುಭವಗಳ ಹಂಚಿಕೆಗಳು ತುಂಬಾ ಇತ್ತು. ನಮ್ಗೆ ಪ್ರೇರಣೆ ಕೊಡತಕ್ಕಂತ ಇತ್ತು. ನಾವು ಹೆಚ್ಚು ಮಾಡೋ ಹಾಗೆ ಆಯ್ತು. ತುಂಬಾ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಅನುಭವಗಳು ನಮ್ಗೆ ದೊರೆತಂಗಾಯ್ತು. ತುಂಬಾ ಚೆನ್ನಾಗಿದೆ ಮೇಡಮ್. ಈ ಒಂದು ಪ್ರೋಗ್ರಾಮ್ ಬೇಕು ಅಂತ ನನ್ನ ಅಭಿಪ್ರಾಯ ಮೇಡಮ್. ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ಶಿವರತ್ನ ಮ್ಯಾಮ್. ನಮಸ್ತೆ ಮ್ಯಾಮ್. ಅದೇ ನನ್ಗೂ ಅದೇ ರೀತಿ ಹೇಳೋಣ ಅಂತ ಎಲ್ರು ಅದೇ ತರ ನಮಸ್ತೆ ಮ್ಯಾಮ್, ನಮಸ್ತೆ. ಇಲ್ಲ ಮೇಡಮ್, ಸ್ವಾಧ್ಯಾಯ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಧ್ಯಾನ ಮತ್ತೆ ನಾವೇ ಧ್ಯಾನ ಮಾಡ್ಬೇಕು ಅಂದ್ರೆ ಆಗಲ್ಲ.
ಅದೊಂದು ಟೈಮ್ ಅಂತ ಫಿಕ್ಸ್ ಮಾಡಿ ಕುತ್ಕೊಬೇಕಾದ್ರೆ ಅದು ನಮ್ಗೆ ಧ್ಯಾನನೂ ಆಗ್ತಾ ಇದೆ, ಸ್ವಾಧ್ಯಾಯನೂ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್ ವೇದಿಕೆ. ನನ್ನ ಮನಸ್ಸಿಗೆ ಬಂದಿದ್ದು ನಾನು ಹೇಳಿದೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ನಾಗರತ್ನ ಮೇಡಮ್ ಇಲ್ವಾ? ಇದೀನಿ ಮೇಡಮ್. ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ಉದ್ಯೋಗಿಗಳಾಗಿರೋದ್ರಿಂದ ನನಗೆ ನೈಟ್ ಕ್ಲಾಸೇ ಜಾಸ್ತಿ ಅಟೆಂಡ್ ಮಾಡೋದಕ್ಕೆ ಆಗುತ್ತೆ ಮೇಡಮ್. ಅದರಿಂದ ದಯವಿಟ್ಟು ಬೇಗ ಇನ್ನೊಂದ್ ಇದನ್ನ ಶುರು ಮಾಡಿ ಮೇಡಮ್. ಓಕೆ, ಒಂದೇ ವಾರ ಗ್ಯಾಪ್ ಸರಿ. ಹಾ ಮೇಡಮ್, ನೆನ್ನೆ ಹೇಳ್ತಿದ್ರಲ್ಲ ಬೇಕೋ ಬೇಡವೋ ಅಂತ, ಆಗ ನಾನು ನಾಳೆ ಹೇಳೋಣ ಅಂತ ಅನ್ಕೊಂಡೆ. ಇಲ್ಲ ಮಾರ್ಚ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಓಕೆ ಮೇಡಮ್. ಸ್ಪೀಕರ್ಸ್ ಕಾಯ್ತಾ ಇರ್ತೀವಿ ಮೇಡಮ್. ಸಿಲೆಬಸ್ ಆಗ್ಬೇಕು. ಸರ್ ವಿಜಯವಾಡದಲ್ಲಿ ಇದ್ದಾರೆ, ನಾಳೆ ಸೋಮವಾರ ಬರ್ತಾರೆ. ಒಂದೇ ವಾರ ಗ್ಯಾಪ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಶ್ಯಾಮ್ಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. 9:30 ಕ್ಲಾಸ್ ಬೇಕು ಮೇಡಮ್. ಓಕೆ. ಅಲ್ಲ, ನಾವು ಬಂದ್ ಮಾಡೋದಿಲ್ಲ, ಆದ್ರೂ ಹೇಳಿದೆ ಹೇಗಿದೆ ಅದರ ಇಂಪ್ರೂವ್ಮೆಂಟ್ ಗೆ ಅಭಿಪ್ರಾಯವನ್ನು ಕೇಳೋದು. ಅದು ತುಂಬಾ ಚೆನ್ನಾಗಿತ್ತು. ಓಕೆ, ಧ್ಯಾನ ಎಲ್ಲ ಒಳ್ಳೇದಾಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್, BR ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗರತ್ನ ಮೇಡಮ್. ನಮಸ್ತೆ ರೇತಿ ಮೇಡಮ್ ಅವರಿಗೆ, ಆತ್ಮ ಬಂಧುಗಳಿಗೆಲ್ರಿಗೂ ಹೃದಯಪೂರ್ವಕ ವಂದನೆಗಳು. ಏನಂದ್ರೆ ಈ ಬೆಳಗ್ಗೆ ಟೈಮು ನಾವು 75% ಕೊಡಕ್ಕಾಗುತ್ತೆ ಅಷ್ಟೇ. ಯಾವುದೇ ಸೆಷನ್ ಅಲ್ಲಿ ನಮ್ಮ ಒಂದು ಮೈಂಡಿನ ಆ ಕಡೆಗೆ ಒಂದು 75% ಕೊಡ್ತೀವಿ. ಈಗ ಅಂದ್ರೆ ಎಲ್ಲ ಫ್ರೀ ಆಗಿರುತ್ತಲ್ಲ ಮೇಡಮ್, ಬೆಳಗ್ಗೆ ಸಾಯಂಕಾಲ ತನಕ ನಮ್ಮ ಮೈಂಡ್ ಎಲ್ಲ ಫ್ರೀ ಆಗಿರುತ್ತೆ. ನಮ್ಗೆ ಇವಾಗ ಬೇಕು ಅನ್ಸುತ್ತೆ ರೆಸ್ಟ್, ಜೊತೆಗೆ ನಮ್ಮ ಒಂದು ಆಧ್ಯಾತ್ಮಿಕ ಬೆಳವಣಿಗೆಗೆ ಎಲ್ಲ ಮಾಸ್ಟರ್ಸ್ ಬಂದು ಅವರೆಲ್ಲ ಒಂದು ಸ್ವಾಧ್ಯಾಯ ಕೊಡ್ತಾ ಇರೋದು ನೋಡಿದ್ರೆ, ಮತ್ತೆ ಬೆಳಗ್ಗೆ ನೋಡೋದಕ್ಕಿಂತ ಇವಾಗ ನಾವು ಲೈವ್ ಅಲ್ಲಿ ನೋಡ್ತಾ ಇರೋದೇ ಇಷ್ಟ ಅನ್ಸುತ್ತೆ, ಬೆಳಗ್ಗೆ ಯೂಟ್ಯೂಬ್ಗಿಂತ. ಅದರಿಂದ ನಮಗೆ ಲೈವೇ ಬೇಕು ಮೇಡಮ್. ಜೊತೆಗೆ ಇವಾಗ ಅಂದ್ರೆ ಎಲ್ಲರೂ 100%, 90% ಆದ್ರೂ ನಾವು ಇಲ್ಲಿ ಇನ್ವಾಲ್ವ್ ಆಗ್ಬಹುದು ಬೆಳಗ್ಗೆ ಅಂತ. ಅದಕ್ಕೆ ಬೇಕು ಅಂತ ಅನ್ಸುತ್ತೆ ಮೇಡಮ್. ತುಂಬಾ ಚೆನ್ನಾಗಿ ಮಾಲಿನಿ ಮೇಡಮ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಇದು ಸವಿತಾ ಮೇಡಮ್ ಅವರೆಲ್ಲ ಮಾಡ್ಕೊಟ್ಟಿದ್ದು, ಭಾಗ್ಯಶ್ರೀ ಮೇಡಮ್, ಈ ತರದವರೆಲ್ಲ ಸ್ವಾಧ್ಯಾಯ ಕೊಡುವಾಗ ನಾವು ನಿಜವಾಗ್ಲೂ ಒಳಗೊಟ್ಟೋಗಿರ್ತೀವಿ ಮೇಡಮ್. ನಾವು ಅವ್ರ ರೀತಿ ಯಾವಾಗ ಆಗೋದು ಅಂತ ಅನ್ನೋ ತರ ಆಗಿರುತ್ತೆ. ಅದರಿಂದ ಈ ಸೆಷನ್ ಮುಂದುವರಿಸಿ ಮೇಡಮ್, ಆದಷ್ಟು ಬೇಗ. ಅಂದ್ರೆ ಸರ್ದು ಮಿಷನ್ ಬೇಕು, ಸರ್ ಬಂದು ಅವರು ಈ ತರ ಮಾಡೋ ತರ ಜ್ಞಾನೋದಯ ಕೊಡ್ಲಿ ಅವರಿಗೆ ದೇವ್ರು ಅಂತ ನಾವು ಬೇಡ್ಕೊತೀವಿ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಲಕ್ಷ್ಮಿ ಮ್ಯಾಮ್. ನಮಸ್ತೆ. ನಿಮ್ದು ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ. ಹಿಂಗೆ ಕಾರ್ಯಕ್ರಮ ಮುಂದುವರಿಲಿ ಮೇಡಮ್. ಥ್ಯಾಂಕ್ ಯು. ಮುಂದುವರಿಸ್ತೇವೆ, ಬಂದ್ ಮಾಡೋಣ. ಓಕೆ, ಥ್ಯಾಂಕ್ ಯು ಮ್ಯಾಮ್. ವೇದಾವತಿ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರಿ? ಹಾ ಮೇಡಮ್, ಇವತ್ತು ರೇಖಿ ಕ್ಲಾಸ್ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. 7 to 8 ಅಲ್ಲ? ಕೆಲವರೆಲ್ಲ ಫೋನ್ ಮಾಡಿದ್ರು. ತುಂಬಾ ಡೀಟೇಲ್ ಆಗಿ, ತುಂಬಾ ಸಿಂಪಲ್ ಆಗಿ, ಎಲ್ಲೂ ಒಂಚೂರು ಗ್ಯಾಪ್ ಇಲ್ದೆ ಒಳ್ಳೆ ಬೈ ಹಾರ್ಟ್ ಮಾಡ್ಕೊಂಡ್ ಬಂದಿರೋ ತರ ತುಂಬಾ ಚೆನ್ನಾಗಿ ಮಾತಾಡಿದ್ರು. ತುಂಬಾ ವಿವರವಾಗಿ ಆಗಿದೆಲ್ಲ, ಹಾಗಾಗಿ ತುಂಬಾ ವಿವರವಾಗಿ ಹೇಳಿದ್ದಾರೆ. ನೆಕ್ಸ್ಟ್ ಸೆಷನ್ ಅಲ್ಲಿ, ನೆಕ್ಸ್ಟ್ ನಮ್ಮ ಮಂಡಲ ಕಾರ್ಯಕ್ರಮದಲ್ಲಿ ಅವ್ರನ್ನ ಒಂದ್ಸಾರಿ ಕರಿಬೇಕು ಮೇಡಮ್. ಯಾರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರು ಕನ್ನಡದಲ್ಲಿ ಕ್ಲಾಸ್ ಕೊಡಿ ಅಂತ. ಅದೇ ಅವ್ರು ಹೇಳಿದ್ರು, ಇಲ್ಲ ಇದು ಇಂಗ್ಲಿಷ್ ಕ್ಲಾಸ್ ಅಂತ ಹೇಳಿದ್ದಾರೆ, ಕನ್ನಡಕ್ ಬೇಕಾದ್ರೆ ಇನ್ನೊಂದ್ಸರಿ ಕರೀರಿ, ನಾ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನ ಮತ್ತೆ ಡಾಕ್ಟರ್ ಸೌಮ್ಯ ಅವ್ರಿಗೂ ನೋಡಿದ್ದೇನೆ ನಾನು ಅವ್ರದ್ದು ವಿಡಿಯೋಸ್ ಎಲ್ಲ. ಕರೆಯೋಣ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಒಂದು ರಿಮೈಂಡ್ ಮಾಡಿದೆ ಅಷ್ಟೇ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅನ್ನಪೂರ್ಣ ಶೆಟ್ಟರ್ ಮೇಡಮ್. ಆಕ್ಚುಲ್ ಮೇಡಮ್, JC ಹಿರೇಮಠ್ ಮೇಡಮ್ ಅವರು ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಅಲ್ಲಿ ಕನ್ನಡದಲ್ಲಿ ಹೇಳಿ ಸರ್ ಅಂತ ಹೇಳಿ, ಅದಕ್ಕೆ ನಾನು ಇದು ಕಂಪ್ಲೀಟ್ ಇಂಗ್ಲಿಷ್ ಸೆಷನ್ ರೀ ಇದು, ಇಲ್ಲಿ ಕನ್ನಡ ಬರೋದಿಲ್ಲ ಅಂತ ಅವ್ರಿಗೆ ಮೆಸೇಜ್ ಮಾಡಿದೆ, ಗೊತ್ತಾಯ್ತು. ಓಕೆ. ಹಲೋ, ನಮಸ್ತೆ ಮೇಡಮ್. ರೇವತಿ ಮೇಡಮ್ ನಮಸ್ತೆ. ನಿಮ್ಮ ನಿರೂಪಣೆ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಶಿಸ್ತು, ನಿಮ್ಮ ಸಮಯ ಪ್ರಜ್ಞೆ ನಾವು ಹುಬ್ಳ್ಯಾಗ ನೋಡಿ ಬಹಳ ಆನಂದ ಪಟ್ಟಿದೀವಿ. ನೀವು ಯಾವಾಗ ಎಲ್ಲಿರ್ತೀರಿ ಅಲ್ಲಿ ಎಲ್ಲ ಟೈಮ್ ಟು ಟೈಮ್ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ನೀವು ಅಂದ್ರೆ. ಇದು ಮೊದ್ಲು ಧನ್ಯವಾದಗಳು ಹೇಳ್ಬೇಕಂದ್ರೆ ನಮ್ ರಂಗನಾಥ್ ಸರ್ಗೆ. ಯಾಕಂದ್ರೆ
ಅವ್ರು ಈ ಸಂಸ್ಥೆ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಂಗಾಯ್ತು. ಎಲ್ಲ ನಾನಾ ರೀತಿ ಮಾಸ್ಟರ್ಸ್ ಬಂದು ನಮಗೆ ಜ್ಞಾನ ಕೊಡಕ್ ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ರಂಗನಾಥ್ ಸರ್. ಮೊದ್ಲು ನಾನು ಅವ್ರಿಗೆ ದಿನಾಲು ಪ್ರತಿದಿನ ಕೋಟಿ ಕೋಟಿ ಧನ್ಯವಾದಗಳನ್ನ ತಿಳಿಸುತ್ತಾ, ಆಮ್ಯಾಕೆ ನಿಮಗೆಲ್ಲರಿಗೂ ನೀವು ನಿರೂಪಣೆ ಮಾಡೋರ್ಗೆ ನಿಮ್ಗೆ ಸಹಿತ ನಾನು ಕೋಟಿ ಕೋಟಿ ಧನ್ಯವಾದಗಳು ತಿಳಿಸ್ತೀನಿ. ಎಲ್ಲ ಮಾಸ್ಟರ್ಸ್ ಬಂದು ಚೆನ್ನಾಗಿ ಅವ್ರದ ಆಧ್ಯಾತ್ಮಿಕ ಜೀವನದ ಬಗ್ಗೆ ಚೆನ್ನಾಗಿ ಕೊಟ್ರಂತ ನಾ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಹ್ಯಾಂಡ್ ರೈಸ್ ಯಾರು ಇಲ್ಲ, ಸೊ ನಾನೊಂದು ಅವಕಾಶ ತಗೊಳ್ಳ. ಮೇಡಮ್ ಓಕೆ, ಏನಿಲ್ಲ ಮೇಡಮ್, ಇವರು ಅನ್ನಪೂರ್ಣ ಶೆಟ್ಟರ್ ಹೇಳಿದ ಹಾಗೆ ನಾವು ಮೊದಲು ಈ ವೇದಿಕೆಗೆ ರಂಗನಾಥ್ ಸರ್ ಅವರಿಗೆ ಮತ್ತೆ ಲಕ್ಷ್ಮೀ ರಂಗನಾಥ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕಂತಂದ್ರೆ ಈ ಒಂದು ವೇದಿಕೆಯಲ್ಲಿ ಇರುವುದು, ಎರಡನೇದಾಗಿ ಹೋಸ್ಟಿಂಗ್, ನನ್ಗೆ ತುಂಬಾ ಸಂತೋಷ ಆಯ್ತು. ಹೋಸ್ಟಿಂಗ್ ನ ಬಗ್ಗೆ ತುಂಬಾ ಖುಷಿಯಾಗಿದೆ. ಯಾಕಂತಂದ್ರೆ ಈ ಹೋಸ್ಟಿಂಗ್ ಇಂದ ನಾನು ತುಂಬಾ ಕಲಿತೆ. ನಾ ಒಂದಿನ ಸಣ್ಣಗೌಡ ಸರ್ ಹತ್ರ ಹೇಳಿದೆ, ನಾನು ಈ ಹೋಸ್ಟಿಂಗ್ ಮಾಡ್ಲಿಕ್ಕೆ ಬಂದ್ಮೇಲೆ ಕನ್ನಡದಲ್ಲಿ ಟೈಪಿಂಗ್ ಮಾಡಕ್ಕೆ ಕಲಿತೆ, ವಾಯ್ಸ್ ಅನ್ನ ಟೈಪ್ ಮಾಡೋದನ್ನ ಕಲಿತೆ, ಮೆಸೇಜ್ ಆ ಲಿಂಕ್ ಅನ್ನ ತಯಾರು ಮಾಡಿದನ್ನ ಕಳಿಸಿದೆ, ರಾತ್ರಿ ಪ್ರೋಗ್ರಾಮ್ ಆದ್ಮೇಲೆ ರಿಪೋರ್ಟ್ ಕೊಡ್ಬೇಕು ಅದನ್ನ ಕಲಿತೆ. ತುಂಬಾ ನಿಜವಾಗ್ಲೂ ಟೆಕ್ನಿಕಲಿ ಏನು ಈ ಹಿಂದೆ ಕಲ್ತಿರ್ಲಿಲ್ಲ ಅದನ್ನೆಲ್ಲವನ್ನು ಸಹ ನಾನು ಕಲಿತೆ. ನಿಜವಾಗ್ಲೂ ಮಹಾತಾರ್ ಫೌಂಡೇಶನ್ಗೆ, ರಂಗನಾಥ್ ಸರ್ಗೆ, ಲಕ್ಷ್ಮೀ ಮೇಡಮ್ಗೆ, ಜೊತೆಗೆ ಅಲ್ಲಿರತಕ್ಕಂಥ ಎಲ್ಲ ಸಿಬ್ಬಂದಿ ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ನೀವು ಈಗ ಅಂದ್ರಿ, ಒಳ್ಳೆ ಅದ್ಭುತ, ರಮೇಶ್ ಸರ್ ಬಹಳ ಎಲ್ಲ ಹೇಳಿದ್ರು. ನಿಜವಾಗ್ಲೂ ಸರ್ ಇಂಥ ಮಾಸ್ಟರ್ಗಳನ್ನ ಈ ವೇದಿಕೆಗೆ ಕರೆತಂದಿದ್ದು ಮಧುರಾ ಮೇಡಮ್ ಮತ್ತೆ ಗೀತಾ ನಾಯಕನಹಟ್ಟಿ ಮೇಡಮ್ ಅವರಿಗೆ ನಾವು ಮೊದಲನೇ ಒಂದು ಧನ್ಯವಾದವನ್ನ ಹೇಳ್ಬೇಕು. ಅದ್ಭುತವಾದ ಮಾಸ್ಟರ್ಸ್ ಗಳನ್ನ ಕರೆತಂದಿದ್ದು ಅವರಿಬ್ಬರ ಎಫರ್ಟ್. ಜೊತೆಗೆ ಅವರಿಗಿಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಆ ನಂತರ ಈ ಕೋ ಹೋಸ್ಟ್ ಆಗ್ಲಿ, ಯಶೋಧ ಮೇಡಮ್ ಮಾಡಿದ್ರು, ಅಶ್ವಿನಿ ಮೇಡಮ್ ಮಾಡಿದ್ರು, ಅನುರಾಧ ಮೇಡಮ್ ಮಾಡಿದ್ರು, ಸಣ್ಣಗೌಡ್ರು ಸರ್ ಮಾಡಿದ್ರು, ಲಕ್ಷ್ಮೀ ಮೇಡಮ್ ಮಾಡಿದ್ರು. ಕೆಲವರು ಒಂಥರ ಆಪದ್ ಬಾಂಧವರು ಅಂತ ಹೇಳಿದ ಹಾಗೆ, ಎಲ್ಲಿ ನಮ್ಗೆ ಯಾರು ಇಲ್ಲ ಅಂತ ಹೇಳಿದಾಗ ಒಬ್ಬೊಬ್ರು ಸಿಗ್ತಾರೆ, ಅದು ಕಾರ್ಯಕ್ರಮ ಹೋಗ್ತಾ ಇದೆ. ಇವರೆಲ್ರಿಗೂ ಸಹ ಧನ್ಯವಾದ. ಜೊತೆಗೆ ನಮ್ಮ ಕೋ ಹೋಸ್ಟ್, ಈಗ ಪಾಪ ನಮ್ಮ ರಘುನಾಥ್ ಸರ್ಗೆ ಅಟೆಂಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರು ಇನ್ನೂ ಆಫೀಸೇ ಬಿಟ್ಟಿಲ್ಲ. ಬಟ್ ಲಿಂಕ್ ಕಳಿಸ್ತಾ ಇರತಕ್ಕಂಥದ್ದು, ವಿಡಿಯೋ ಶೇರ್ ಮಾಡತಕ್ಕಂಥದ್ದು ಏನಿದ್ರು ಅವರೆಲ್ಲವನ್ನ ಆಫೀಸಲ್ಲಿ ಕೂತ್ಕೊಂಡು ಬಹಳ ಹೆಲ್ಪ್ ಮಾಡಿ ದಿನ ಅವರ ಒಂದು ಬಹಳ ಒಂದು ಕಮಿಟೆಡ್ ಪರ್ಸನ್ ಆಗಿ ಆ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಸಹ ನನ್ನ ಅನಂತ ಧನ್ಯವಾದಗಳು. ಈಗ ನಾನು ನಂದಾ ಮೇಡಮ್, ಸಣ್ಣಗೌಡ್ರು ಸರ್, ಅನುರಾಧ ಮೇಡಮ್, ಯಶೋಧ ಮೇಡಮ್, ಅಶ್ವಿನಿ ಮೇಡಮ್ ಎಲ್ಲರನ್ನ ಹೇಳಿದೆ. ಬಹುಶಃ ಇನ್ನು ಕೆಲವರನ್ನ ಬಿಟ್ಟು ಹೋಗಿದ್ರೆ ದಯಮಾಡಿ ಯಾರು ತಪ್ಪು ತಿಳ್ಕೊಬೇಡಿ. ನಮಗೆ ಈ ವೇದಿಕೆಯಲ್ಲಿ ಈ ತರ ಸಹಾಯ ಮಾಡಿದವರು ಜೊತೆಗೆ ನಮ್ಮ ಅಶ್ವಿನಿ ಮೇಡಮ್ ಎಲ್ಲೋ ಇದ್ರು, ಆಮೇಲೆ ಲೆಫ್ಟ್ ಆದ್ರ ಅಂತ. ಲೆಫ್ಟ್ ಆದ್ರು ಇದ್ರು. ಒಳ್ಳೆಯ ಆಕ್ಚುಲಿ ಕಿರುಚಿತ್ರವನ್ನ ತಂದು ಒಳ್ಳೆ ಕಾಮಿಡಿಯಾಗಿ ಎಲ್ಲರನ್ನ ನಗನಗಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾವ್ರು. ಇಡೀ ತಂಡಕ್ಕೆ ನನ್ನ ಧನ್ಯವಾದಗಳು. ಆಮೇಲೆ ಈ ಕಾರ್ಯಕ್ರಮಕ್ಕೆ ಏನ್ ಅಂತೀರ, ನೀವು ಚೆನ್ನಾಗಿ ಮಾಡ್ತೀರಾ, ಇದಕ್ಕೆಲ್ಲ ಕಾರಣಕರ್ತರು ನೀವು ಇಲ್ಲದೆ ಇದ್ರೆ ನಾವೇನು ಮಾಡೋ ಹಂಗಿಲ್ಲ. ಜೊತೆಗೆ ನಿಮ್ಮ ಆ ಎನರ್ಜಿ ಸಹ ನನಗೆ ಪಾಸ್ ಆಗುತ್ತೆ. ಆದ ಕಾರಣ ನನಗೆ ಇದನ್ನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗತಕ್ಕಂಥ ಶಕ್ತಿ ನಿಮ್ಮಿಂದ ಬರತಕ್ಕಂಥದ್ದು. ಅದಕ್ಕೆ ನಿಮ್ಗೆಲ್ರಿಗೂ ಸಹ ಧನ್ಯವಾದಗಳು. ಆಮೇಲೆ ನೆಕ್ಸ್ಟ್ ಪ್ರಾರಂಭದಲ್ಲಿ ಫಸ್ಟ್ ಮಂಡಲದಲ್ಲಿ ನಾನು ತುಂಬಾ ಅಡವ್ತಾ ಇದ್ದೆ, ಸೆಕೆಂಡ್ ಇದರಲ್ಲೂ ಅಷ್ಟೇ. ಜೊತೆಗೆ ಮೊನ್ನೆನೂ ಸ್ವಲ್ಪ ಪ್ರಾಬ್ಲಮ್ ಆದಾಗ ಇಡೀ ನನ್ನ ಫ್ಯಾಮಿಲಿ ಬಹಳ ಸಪೋರ್ಟ್ ಮಾಡುತ್ತೆ ನನಗೆ ಟೆಕ್ನಿಕಲಿ. ನನ್ನ ಪತಿ ಇರ್ಬೋದು, ನನ್ನ ಮಗಳಿರ್ಬೋದು, ನನ್ನ ಅಳಿಯ ಇರ್ಬೋದು. ಜೊತೆಗೆ ನಾನು ಕೆಲವು ಇಂಗ್ಲಿಷ್ ಬುಕ್ ಅನ್ನ ಟ್ರಾನ್ಸ್ಲೇಟ್ ಮಾಡಿ ಸ್ವಾಧ್ಯಾಯನ ಕೊಡ್ತೇನೆ. ಅದೆಲ್ಲ ಮಾಡ್ತಾ ಇರತಕ್ಕಂಥ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಬಹಳ ಒದ್ದಾಡ್ಕೊಂಡು ನಾನು ಬರಿತಾ ಇದ್ದೆ. ಬಟ್ ಬಹಳ ಈಸಿಯಾಗಿ ಮಾಡಿ ಕೊಡ್ತಕ್ಕಂಥದ್ದು ನನ್ನ ಮೈದುನನ ಮಗ ವಿನ್ಯಾಸ್ ಕುಮಾರ್ ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್. ಇಲ್ಲಿನ ಅವ್ರು ಬಂದಾಗ, ಏನ್ ದೊಡ್ಡಮ್ಮ ಇಷ್ಟೊಂದು ಕಷ್ಟಪಟ್ಟು ಇದನ್ನೆಲ್ಲ ಇಟ್ಕೊಂಡು ಈ ತರ ಬರಿತಾ ಹೋಗ್ತೀಯಲ್ಲ, ನಾನ್ ಮಾಡ್ಕೊಡ್ತೇನೆ ಅಂತ ಹೇಳಿ. ಅದು ನನಗೆ ಬಹಳ ಈಸಿ ಆಯ್ತು. ಅದನ್ನು ಮತ್ತೆ ನಾನು ಕಂಡೆನ್ಸ್ ಮಾಡಿ ನೋಟ್ ಮಾಡ್ಕೊಂಡೇ ಮಾಡೋದು, ಇಡೀ ಪುಸ್ತಕವನ್ನು ಓದಕ್ ಆಗೋದಿಲ್ಲ. ಸೊ ಇಡೀ ನನ್ನ ಕುಟುಂಬದ ಒಂದು ಸಪೋರ್ಟ್ ಇದಕ್ಕಿದೆ. ಅವ್ರಿಗೆಲ್ರಿಗೂ ಸಹ ನಾನು ಧನ್ಯವಾದವನ್ನ ಹೇಳ್ತೇನೆ. ಆಮೇಲೆ ಈ ನಮ್ಮ ವಿಡಿಯೋಗಳನ್ನ ಅಪ್ಲೋಡ್ ಮಾಡತಕ್ಕಂಥದ್ದು ನಮ್ಮ ನಂದಿನಿ ಮೇಡಮ್, ಆಕ್ಚುಲಿ ಬರ್ತಾ ಇಲ್ಲ ಅವರು, ನಂದಿನಿ ಪ್ರಸನ್ನ, ತುಂಬಾ ಜನ ನೋಡಿಲ್ಲ ಅನ್ಸುತ್ತೆ. ಅವರ ಒಂದು ಸೇವೆ ಬಹಳ ಅದ್ಭುತವಾದಂಥದ್ದು. ಅವರಿಗೂ ಸಹ ನನ್ನ ಧನ್ಯವಾದಗಳು. ಅದೇ ರೀತಿ ಸ್ವಾಧ್ಯಾಯಕ್ಕೆ ಸಿದ್ಧರಾಗಿರತಕ್ಕಂಥ ಈ ಹಿಂದೆ ಕೊಟ್ಟಂತ ಎಲ್ಲ ಮಾಸ್ಟರ್ಸ್ ಗಳಿಗೆ ನನ್ನ ಧನ್ಯವಾದಗಳು. ನಂದು ಕೋರಿಕೆ ಏನಂದ್ರೆ, ಇನ್ನು ಮುಂದಿನ ಮಂಡಲದಲ್ಲಿ ಆಧ್ಯಾತ್ಮಿಕ ಜೀವನ ಪಯಣ ಮಾತ್ರ ಅಲ್ಲ, ಸ್ವಾಧ್ಯಾಯ ಎಲ್ಲರೂ ಸಹ ಮುಂದೆ ಬರಬೇಕು. ಈ ಸಲ ಶುಕ್ರವಾರದ ಸಮಗ್ರ ಜೀವನ ಶೈಲಿಯಲ್ಲಿ ಕೆಲವು ಹೊಸ ಮಾಸ್ಟರ್ಸ್ ಬಂದು ಮುದ್ರೆ ಇರಬಹುದು, ಬೇರೆನ ಹೇಳಿದ್ದಾರೆ. ದಯಮಾಡಿ ನೀವು ಈಗ 3-4
ಬ್ಯಾಚ್ ನಲ್ಲಿ ಕಾರ್ಯಕ್ರಮವನ್ನ ನೋಡಿದ್ದೀರಾ. ಪ್ರತಿಯೊಬ್ಬರು ಸಿದ್ಧರಾಗಿ, ಅದು ಭಯ ಬೇಡ, ಅಥವಾ ನಾನು ಏನು ಹೇಳಿದ್ರೆ ತಪ್ಪಾಗ್ಬಿಡ್ತದೆ ಅಂತ ಹೇಳೋದಕ್ಕಂತ ಯಾವುದೇ ಸಂಕೋಚ ಬೇಡ. ಪ್ರಾರಂಭದಲ್ಲಿ ಎಲ್ಲರೂ ತಪ್ಪು ಮಾಡಿದ್ರು. ನಾನು ಹೇಳಿದ್ನಲ್ಲ ಇವಾಗ ನನ್ನಿಂದ ಎಷ್ಟು ತಪ್ಪಾಗ್ತಿತ್ತು ಅಂತ. ಯಾರೂ ಸರ್ವಜ್ಞರಿಲ್ಲ. ಆದ ಕಾರಣ ಅಂತ ಯಾವುದೇ ಒಂದು ಸಂಕೋಚ ಅಥವಾ ಭಯವನ್ನ ತಲೆಯಲ್ಲಿ ಇಟ್ಕೋಬೇಡಿ. ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು, ಎಡವಿದ್ರೂ ಪರವಾಗಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ. ತಾವು ಮುಂದೆ ಬಂದು ಹೋಸ್ಟ್ ಮಾಡತಕ್ಕಂಥದ್ದಾಗ್ಲಿ ಅಥವಾ ಹೋಸ್ಟ್ ಮಾಡತಕ್ಕಂಥದ್ದಾಗ್ಲಿ, ಸ್ವಾಧ್ಯಾಯನ ಕೊಡತಕ್ಕಂಥದ್ದಾಗ್ಲಿ, ಸಮಗ್ರ ಜೀವನ ಶೈಲಿಯಲ್ಲಿ ತಮಗೆ ಸಾಕಷ್ಟು ಟೆಕ್ನಿಕ್ಸ್ ತಮ್ಮಲ್ಲಿದೆ, ಅದನ್ನ ಪ್ರದರ್ಶನ ಮಾಡತಕ್ಕಂಥದ್ದು. ಜೊತೆಗೆ ಈ ಶನಿವಾರದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕಲೆಯಿಂದ ತುಂಬಿದವರು, ಅದನ್ನ ಹೊರಗೆ ತನ್ನಿ, ನಿಮ್ಮ ಪ್ರದರ್ಶನವನ್ನ ಮಾಡಿ ಅಂತ ಹೇಳತಕ್ಕಂಥದ್ದನ್ನ ನಾನು ಕೇಳ್ಕೊಳ್ತೇನೆ. ಬಹುಶಃ ನಾನು ಯಾರನ್ನೋ ಬಿಟ್ಟಿಲ್ಲ ಅಂತ ಅನ್ಕೊಂಡಿದ್ದೇನೆ. ನನ್ಗೌಡ್ರು ಸರ್ ಆಗ್ಲೇ ಹೇಳಿದೆ, ನಂದಾ ಮೇಡಮ್, ಸಣ್ಣಗೌಡ್ರು ಸರ್ ಹೇಳಿದ್ದೇನೆ. ಒಂದು ವೇಳೆ ಯಾರನ್ನಾದ್ರೂ ನಾನು ಬಿಟ್ಟಿದ್ರೆ ದಯಮಾಡಿ ಕ್ಷಮಿಸಿ. ಎಲ್ರಿಗೂ ಸಹ ಈ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು, ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಸಪೋರ್ಟ್ ಅನ್ನ ಕೊಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಇದೆಲ್ಲದೂ ಸಹ ನೀವೇನು ಹೇಳಿದ್ರಿ, ಇದು ನಂದು ಅಲ್ಲ, ಇದೆಲ್ಲ ಸಹ ನಿಮ್ದು, ನಿಮ್ಮ ಎನರ್ಜಿ ನನಗೆ ಬಂದು ಇಷ್ಟು ಚೆನ್ನಾಗಿ ನಡೀತಾ ಇದೆ. ಸೊ ಎಲ್ರಿಗೂ ಸಹ ಧನ್ಯವಾದಗಳು. ಯಾಕಂದ್ರೆ ನಮಸ್ತೆ ಮ್ಯಾಮ್. ನಮ್ಗೂನು ನಿಮ್ಮ ಹೇಳುದಿಲ್ಲ, ಅದಕ್ಕೆ ನಾನು ಈಗಲೇ ಹೇಳಿದೆ. ನಮ್ಗೂನು ನಿಮ್ಮ ನುಡಿಗಳಂದ್ರೆ ಇಷ್ಟ, ಶಿಸ್ತು, ನಿಮ್ದು ಸಮಯ ಪ್ರಜ್ಞೆ, ಮತ್ತೆ ಫಸ್ಟೇ ಬಂದ್ ಕೂತಿರ್ತೀರಾ, ಒಂದು ನಿಮಿಷ ಲೇಟ್ ಮಾಡಲ್ಲ, ಅದು ಸಮಯ ಪ್ರಜ್ಞೆ ಇರ್ಬೇಕು. ಅದು ಎಲ್ಲ ಕಲ್ಸ್ಕೊಡ್ತೀರಿ ನೀವು. ಮತ್ತೆ ನಿಮ್ಮ ಸ್ಪಷ್ಟವಾದ ಕನ್ನಡ ನಮಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಹಾಗೆ ಸರ್ರು, ನಿಮ್ಮ ಇವರು ಸರ್ರು ಅಷ್ಟೇ, ಅವರು ಚೆನ್ನಾಗಿ ಮಾತಾಡ್ತಾರೆ. ಅವರು ಸ್ವಾಧ್ಯಾಯ ಎಲ್ಲ ಕೊಟ್ರು. ಯಾಕೋ ಪುನಃ ಬರ್ತಿಲ್ಲ ಅವರು. ಸೋಮವಾರ ಬೆಳಿಗ್ಗೆ ಸೋಮವಾರ. ಹೌದು ಮೇಡಮ್, ಈ ವೇದಿಕೆ ಇರೋದ್ರಿಂದ ನಮ್ಗೆ ಎಲ್ಲ ತುಂಬಾ ಪ್ರಯೋಜನ ಆಗಿದೆ. ತುಂಬಾ ಕಲಿಬಾರ್ದಲ್ಲಿ ತುಂಬಾ ಕಲ್ತಿದೀವಿ ಮ್ಯಾಮ್ ನಾವು. ಎಲ್ಲ ಒಬ್ಬೊಬ್ರಿಂದಾನು ಸ್ವಾಧ್ಯಾಯ ಮಾಡಿರ್ತಾರೆ. ನಾವು ಒಂದೊಂದ್ಸಲ ಗೊತ್ತಿದ್ದು ತಪ್ಪು ಮಾಡಿರ್ತೀವಿ. ಪುನಃ ಅವ್ರು ಹೇಳಿದಾಗ ಅದನ್ನ ಸರಿ ಮಾಡ್ಕೊಂತ ಇದೀವಿ. ನಾವು ಧ್ಯಾನ ಮಾಡ್ತಾ ಇದೀವಿ. ಧ್ಯಾನ ಮಾಡೋದ್ರಿಂದ ಎಲ್ಲ ಕಾಯಿಲೆಗಳು ಹುಷಾರಾಗುತ್ತೆ ಅಂತೆಲ್ಲ ಅನ್ನೋದ್ರಿಂದ ಈಗ ನೋಡಿ ಪ್ರತಿಯೊಬ್ರು ಧ್ಯಾನಕ್ಕೆ, ನಾನಂತೂ ತುಂಬಾ ಜನಕ್ಕೆ ಧ್ಯಾನ ಮಾಡಿ ಅಂತ ಹೇಳ್ತಾ ಇರ್ತೀನಿ. ತುಂಬಾ ಜನಕ್ಕೂ ಲಿಂಕ್ ಕೊಟ್ಟು ಎಲ್ಲಾರನು ಸೇರಿಸಿದೀನಿ ಮ್ಯಾಮ್. ನನ್ಗೂ ಸ್ವಲ್ಪ ಸೇವೆ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಹಾಗಾಗಿ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ನಡೆಸ್ಕೊಡ್ತೀವಿ. ಸಣ್ಣಗೌಡ್ರು ಸರ್ ಅಷ್ಟೇ, ಬೆಳಗ್ಗೆನೆ ಪಾಪ ಅವ್ರುನು ಬ್ರಹ್ಮ ಮುಹೂರ್ತದಲ್ಲಿ ಪಾಪ ಅವ್ರುನು ಏನು ಬರಲ್ಲ ಅಂತಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರಿಗಿನ್ನ ಏನು ಗೊತ್ತಿಲ್ಲ ಹಂಗೆ ಹಿಂಗೆ ಅಂತಾರೆ. ಇಂಗ್ಲಿಷ್ ಚೆನ್ನಾಗೇ ಮಾತಾಡ್ತಾರೆ. ತೋರ್ಸ್ಕೊಳಲ್ಲ, ಅದೇನೋ ಅಂತಾರಲ್ಲ, ತುಂಬಿದ್ ಕೊಡ ತುಳ್ಕಲ್ಲ ಅಂತ, ಹಾಗಿರ್ತಾರ ಅವ್ರು. ಮತ್ತೆ ಅಶ್ವಿನಿ ಮೇಡಮ್ಮೇ ಆಗಿರ್ಬೋದು. ಮತ್ತೆ ಮುಖ್ಯವಾಗಿ ವೇದಿಕೆಯ ಮುಖ್ಯಸ್ಥರ ರಂಗನಾಥ್ ಸರ್ ಗುರುಜಿ ಅವರಿಗೆ ಅನಂತ ಕೋಟಿ ನಮಸ್ಕಾರ ತಿಳಿಸ್ತೀವಿ. ಮತ್ತೆ ನಮ್ಮ ಆತ್ಮ ಬಂಧುಗಳು ಅಷ್ಟೇ, ಎಲ್ಲ ಕೇಳ್ಕೊಂಡು ಎಲ್ಲ ಪಾಪ ಆಲಿಸ್ಕೊಂಡು ಅವರು ಅವರ ಅನುಭವಗಳೆಲ್ಲ ಹೇಳ್ಕೊಂಡಿದ್ದಾರೆ. ಅವರಿಗೂ ಎಲ್ಲ ಧನ್ಯವಾದಗಳು. ನಿಮಗೂ ತುಂಬಾ ಧನ್ಯವಾದಗಳು. ಈ ಒಂದು ವೇದಿಕೆನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಹೇಳುದು. ಎಲ್ಲ ತುಂಬಾ ಬದಲಾಗಿದ್ದಾರೆ, ಕಲೆಗಳಿದಾವೆ. ಎಲ್ರು ಬನ್ನಿ ಮಾತಾಡಿ. ಅಂದ್ರೆ ಮಾತಾಡಿದಷ್ಟು ನಮ್ದು ಏನು ಪ್ರೆಷರ್ ಇರುತ್ತೆ ಅದು ಹೊರಗೆ ಬರುತ್ತೆ. ನಾವು ನೋಡಿ ಮಾತಾಡಕ್ಕೆ ಬರ್ತಿಲ್ಲ, ಒಂದೊಂದ್ ಈಗ ಕಲಿತಾ ಇದೀವಿ, ಮಾತಾಡ್ತಾ ಇದೀವಿ. ಫಸ್ಟ್ ನಾವು ಒಂದ್ ಸ್ವಲ್ಪ ಹಂಚಿಕೆ ಮಾಡ್ಕೊಂತಿದ್ವಿ. ಈಗ ಒಂಚೂರು ಎಲ್ಲೆಲ್ಲಿ ತಪ್ಪಾಗುತ್ತೆ ಅದನ್ನ ತಿಳ್ಕೊಂತ ಇದೀವಿ ಮಾತಾಡುವಾಗ. ಈಗ ನೀವೆಲ್ಲ ಮಾತಾಡುವಾಗ ನೋಡ್ಕಂತೀವಿ, ಬರ್ಕಂತೀವಿ. ಈಗ ಹೇಳ್ಬೇಕಿತ್ತಲ್ಲ ನಾವುನು ಅವ್ರು ಹೇಳಿದಾಗೆ ಅಂತ ನಾವು ಸ್ವಲ್ಪ ಈಗ ಕಲಿತಾ ಇದೀವಿ ಮ್ಯಾಮ್, ಎಲ್ಲಾರು ನೋಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿರಂತರ ಕಲಿಕೆ ಅಂತ ಹೇಳಿದ್ರು ನಿರಂತರ. ಆದ ಕಾರಣ ಇದಕ್ಕೆ ವಯಸ್ಸಾಗ್ಲಿ ಟೈಮ್ ಆಗ್ಲಿ ಏನೂ ಇಲ್ಲ, ಎಲ್ಲರೂ ಸಹ ಕಲಿಯೋಣ. ವೇದಾವತಿ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಮಾತಾಡಿ ಮ್ಯಾಮ್ ವೇದಾವತಿ ಮೇಡಮ್. ಎಲ್ಲರಿಗಿಂತ ಜಾಸ್ತಿ ಸದುಪಯೋಗ ಪಡಿಸ್ಕೊಂಡಿದ್ದು ಅಂದ್ರೆ ನಾನೇ. ನಾನು ನಿಜವಾಗ್ಲು ಕೆಲವು ಸರಿ ಅನ್ಕೊಳ್ಳೋದು, ನನ್ಗೆ ಅಕಸ್ಮಾತ್ ಈ ಫೌಂಡೇಶನ್ ಸಿಕ್ಕದೆ ಇದ್ದಿದ್ರೆ ನಾನು ಏನ್ ಆಗ್ತಿದ್ದೆ, ಏನ್ ಮಾಡ್ತಿದ್ದೆ, ಒಂದ್ ದಿನಕ್ಕಾದ್ರೂ ಒಂದ್ಸರಿ ಯೋಚನೆ ಮಾಡ್ತೀನಿ. ಅಷ್ಟು ನನ್ಗೆ ಇನ್ವಾಲ್ವ್ಮೆಂಟ್ ಆಗಿದೆ. ಆಮೇಲೆ ಮೊದ್ಲೆಲ್ಲ ಮಾತಾಡಿದ್ರೆ ಎಮೋಷನಲ್ ಆಗ್ತಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಈಗ ಅದೆಲ್ಲ ನಿಂತಿದೆ. ನನ್ಗೆ ನಾನು ಖುಷಿಯಾಗಿರೋದಕ್ಕೆ, ನಾನು ಕ್ಲಿಯರ್ ಆಗಿರೋದಕ್ಕೆ ನನ್ಗೆ ಏನೇನ್ ಬೇಕು ಅಷ್ಟನ್ನ ಮಾತ್ರ ಅಳವಡಿಸ್ಕೊಂಡಿದ್ದೀನಿ.
ಮತ್ತೆ ಈಗ ನಾನು ಎಷ್ಟರ ಮಟ್ಟಿಗೆ ನನ್ಗೆ ಪ್ರೌಡ್ ಫೀಲ್ ಆಗುತ್ತೆ. ನಾನು ಇನ್ವಾಲ್ವ್ ಆಗಿದ್ದೀನಿ ಅಂದ್ರೆ ನಾನು ಕೆಲವು ಸರಿ ಈ ಜನರ ಪ್ರಶ್ನೆಗಳಿಗೆ ಉತ್ತರನೂ ಹೇಳ್ಬೇಕು ಅನ್ಸುತ್ತೆ. ಕೆಲವು ಸರಿ ಹೇಳಿದ್ದೀನಿ, ನನಗೆ ಚಾನ್ಸ್ ಸಿಕ್ತಾಗೆಲ್ಲ ನಾನು ಹೇಳಿದ್ದೀನಿ ಸಮಾಧಾನಕರ ಉತ್ತರನೂ ಹೇಳಿದ್ದೇನೆ. ಈ ನಡುವೆ ಸಣ್ಣಗೌಡರ ಪ್ರೇರಣೆಯಿಂದ ಸ್ವಲ್ಪ ಬೆಳಿಗ್ಗೆ ಹೊತ್ತು ಸ್ವಲ್ಪ ಟ್ರಾನ್ಸ್ಲೇಷನ್ ಸಹ ಮಾಡ್ತಿದ್ದೀನಿ. ಆ ಕ್ರೆಡಿಟ್ ಸಣ್ಣಗೌಡ್ರಿಗೆ ಹೋಗುತ್ತೆ. ನೋಡಿ, ನಾನು ಪೂರ್ತಿ ಹೇಳ್ಕೊಂಡಿದ್ದೆ. ನಾನು ಈ ಫೌಂಡೇಶನ್ ಬಂದ್ಮೇಲೆ ರೇಖಿ ಕಲ್ತೆ. ರೇಖಿ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ, ಧ್ಯಾನ ಅಂದ್ರೂ ಏನು ಗೊತ್ತಿರ್ಲಿಲ್ಲ ಫಸ್ಟ್. ಆಮೇಲೆ ರೇಖಿ ಕಲ್ತೆ. ರೇಖಿನೂ ನನ್ಗೆ ಎಷ್ಟು ಎನರ್ಜಿ ನೀಡಿದೆ, ಎಷ್ಟು ಧೈರ್ಯ ಕೊಟ್ಟಿದೆ ಅಂದ್ರೆ ನೋಡಿ, ನಾನು ಒಬ್ರಿಗೆ ಸಹಾಯ ಮಾಡಬಹುದು ಅಂತ ಆ ಸ್ಥಿತಿಗೆ ಬೆಳೆದಿದ್ದೇನೆ. ನಾನೇ ಫಸ್ಟ್ ಬೆನಿಫಿಷಿಯರಿ, ನಿಮ್ದು ನಿಮ್ಮ ಫಸ್ಟ್ ಬೆನಿಫಿಷಿಯರಿ ನಾನೇ. ಟ್ರೈನಲ್ಲಂತೂ ಪಾಪ ಜನ ಎಷ್ಟು ಪ್ಯಾನಿಕ್ ಆಗಿದ್ರು, 1-2-3 ಜನ. ನನ್ಗೆ ತುಂಬಾನೇ ಇದು ಖುಷಿ ಆಯ್ತು, ಸಾರ್ಥಕ ಅನ್ಸಿತ್ತು ಜೀವನ ಈ ಏಜಿಗೆ. ವೆರಿ ಮಚ್. ರಂಗನಾಥ್ ಸರ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ. ಅದ್ರಲ್ಲಿ ನಿಮ್ಮಂತವ್ರೆಲ್ಲಾನು ಒಂದು ತರ ಸ್ಫೂರ್ತಿ, ಎನ್ಕರೇಜ್ಮೆಂಟ್. ತುಂಬಾ ಇನ್ನು ಬದುಕೇ ಸಾಕಪ್ಪ ಅನ್ಸ್ಬಿಟ್ಟಿತ್ತು ನನ್ಗೆ. ಇವಾಗ ಇನ್ನೂ ಸ್ವಲ್ಪ ಬದುಕಬೇಕು ಅನ್ಸ್ತಾ ಇದೆ. ಆ ಸ್ಟೇಜ್ಗೆ ಬಂದಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ದೇವ್ರು ಒಳ್ಳೇದು ಮಾಡ್ಲಿ ಮ್ಯಾಮ್, ಒಳ್ಳೇದಾಗ್ಲಿ. ಧನ್ಯವಾದ. ರಮೇಶ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಆಮೇಲೆ ನಮ್ಗೆ ಇನ್ನೊಂದೇನಂದ್ರೆ ಸಂತೋಷ ಮೇಡಮ್, ಇವಾಗ ಒಂದೇ ಒಂದ್ ಮಾತು, ನನ್ಗೆ ಇನ್ನೊಂದೇನಂದ್ರೆ ಸಂತೋಷ ಅಂದ್ರೆ ಈ ವೇದಿಕೆಗೆ ಅಮೂಲ್ಯವಾದ ವಜ್ರ ವೇದವತಿ ಅವ್ರು ಕೊಟ್ಟಿದಿರಲ್ಲ ನಮ್ಗೆ, ಅದು ತುಂಬಾ ಸಂತೋಷ. ವೇದವತಿ, ಸೊಣ್ಣಗೌಡರು, ಆಮೇಲೆ ಎಲ್ಲರೂ ವಜ್ರಗಳು ಎಲ್ಲ ಡೈಮಂಡ್ಸ್, ಆಲ್ ಆಫ್ ದೆಮ್ ಆರ್ ಡೈಮಂಡ್ಸ್, ಅದು ಕೊಟ್ಟಿದಿರಲ್ಲ, ನಮ್ಗೆ ತುಂಬಾ ಸಂತೋಷ ಆಯ್ತು. ಅಂತೂ ವೇದವತಿ ಅವರು ಡೈಲಿ ಫೋನ್ ಮಾಡ್ತಾ ಇರ್ತಾರೆ ನನಗೆ, ಹಲವಾರು ಪ್ರಶ್ನೆಗಳು ಕೇಳ್ತಿರ್ತಾರೆ. ಇದರಲ್ಲಿ ತುಂಬಾ ಸಂತೋಷ ಆಗಿದೆ ನನಗೆ. ಮುಂದೆ ಶನಿವಾರ ಡ್ಯುಯೆಟ್ ಸಾಂಗಿಗೆ ಬನ್ನಿ ಇಬ್ರು ಸಹ. ಅದೇ ಹೇಳಿದೆ, ಪ್ರಿಪೇರ್ ಮಾಡ್ಕೊಂಡಿಲ್ಲ ಅವರು. ವೇದವತಿ ಮೇಡಮ್ ಹೇಳಿದೆ, ಅದನ್ನ ಇನ್ನೂ ಪ್ರಿಪೇರ್ ಮಾಡ್ಕೊಳ್ಳಿಲ್ಲ. ಮನೆಯ ಹಂಬಲ ನಿನಗೇಕೆ ಅಂತ ಒಂದು ಹಾಡನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ನಾನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಅವರು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್.